ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮದನ್ ಗೌಡ. ಇವತ್ತು ನಮ್ಮ ಐಂದ ಟಿ ವಿಯಲ್ಲಿ ವಿಶೇಷವಾದ ವ್ಯಕ್ತಿ ಬಂದಿದ್ದಾರೆ. ಅವ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಖಂಡಿತ ಇವತ್ತಿನ ಯುವ ಪೀಳಿಗೆಗೆ ಒಂದು ಹೊಸ ಹುಮ್ಮಸ್ಸು, ಹೊಸ ಚೈತನ್ಯ. ಅದರಲ್ಲೂ ಕೂಡ ಐಂದ ಸಮಾಜದ ಯುವಕ ಇವತ್ತು ಕರ್ನಾಟಕದಲ್ಲದೆ ಇಡೀ ದೇಶಾದ್ಯಂತ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಅವರು ಮತ್ತಾರೂ ಅಲ್ಲ, ಇನ್ಸೈಟ್ IAS ಅಕಾಡೆಮಿಯ ಅಧ್ಯಕ್ಷರಾದಂಥ ಸ್ಥಾಪಕರಾದಂಥ ವಿನಯ್ ಕುಮಾರ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವಾಗ ಜನಗಳಿಗೆ ಇನ್ಸೈಟ್ IAS ವಿನಯ್ ಕುಮಾರ್ ಅಂತ ಗೊತ್ತಿದ್ದಾರೆ. ಈ ವಿನಯ್ ಕುಮಾರ್ ಕಳೆದ ಬಾರಿ ಲೋಕಸಭಾ ಎಲೆಕ್ಷನಲ್ಲಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಟಕ್ಕರ್ ಕೊಡೋ ಅಂತ ಒಂದು ಚಾಲೆಂಜ್ ಮಾಡ್ತಾರೆ. ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಫ್ಯಾಮಿಲಿ, ದಾವಣಗೆರೆಯಲ್ಲಿರುವಂಥ ಶಾಮನೂರು ಶಿವಶಂಕರ್ ಅವ್ರ ಫ್ಯಾಮಿಲಿಯವರಿಗೆ ನೀವು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಚಾಲೆಂಜ್ ಮಾಡ್ತೀರಾ. ಇಷ್ಟು ಚಾಲೆಂಜ್ ಮಾಡ್ಬೇಕಾದ್ರೆ ಈ ವಿನಯ್ ಕುಮಾರ್ ಯಾರು, ಅಥವಾ ಈ ವಿನಯ್ ಕುಮಾರ್ಗೆ ಇಷ್ಟೊಂದು ಧೈರ್ಯ ಹೇಗೆ ಬಂತು ಅನ್ನೋದು ನಮ್ಮ ಜನಗಳಿಗೆ ಈಗಲೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ ಸರ್. ಸೊ ದಯವಿಟ್ಟು ನೀವು ಯಾರು, ನಿಮ್ಮ ಈ ಒಂದು ಹೋರಾಟಕ್ಕೆ ಮೂಲ ಕಾರಣ ಅಥವಾ ಇನ್ಸ್ಪಿರೇಷನ್ ಏನು ಅಂತ ದಯವಿಟ್ಟು ನಮ್ಗೆ ತಿಳಿಸ್ಕೊಡ್ಬೇಕು. ಸೊ ಇನ್ಸೈಟ್ಸ್ IAS ಎಸ್ಟಾಬ್ಲಿಷ್ ಮಾಡಿ ಇಂದಿಗೆ 11.5 ವರ್ಷ ಆಯಿತು. ನಾನು ದಾವಣಗೆರೆ ಎಲೆಕ್ಷನ್ ಮಾಡೋಕ್ಕೆ ಹೋದಾಗ ಎಕ್ಸಾಕ್ಟ್ಲಿ 10 ಇಯರ್ಸ್ ಆಗಿತ್ತು. ಸೊ ಆ ಒಂದು 10 ವರ್ಷ ಗ್ಯಾಪಲ್ಲಿ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಭಾರತದ ಎಲ್ಲ ರಾಜ್ಯಗಳಿಂದ ನಮ್ಮ ಸಂಸ್ಥೆನಲ್ಲಿ ಕೋಚಿಂಗ್ ಬರ್ತಾಯಿದ್ರು. ಆಮೇಲೆ ಕರ್ನಾಟಕದಿಂದನೂ ಬರ್ತಾಯಿದ್ರು. ನಾವು ಇಂಟ್ರ್ಯಾಕ್ಟ್ ಮಾಡಿದ್ವಿ, ಸುಮಾರು ಜನ IAS ಟಾಪರ್ಸ್ ಎಲ್ಲ ಮಾಡಿದ್ವಿ, ಇನ್ಕ್ಲೂಡಿಂಗ್ ಆಲ್ ಇಂಡಿಯಾ ರ್ಯಾಂಕ್ 2016 ಕೋಲಾರದ ಹುಡುಗಿ ನಂದಿನಿ KR ಅಂತ. ಸೊ ಈ ಒಂದು ಪ್ರಾಸೆಸ್ಸಲ್ಲಿ ನಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಯಿತು, ಪರಿವರ್ತನೆ. ಏನಾಗುತ್ತೆ, ನಾವು ಯಾವುದೋ ಒಂದು ಫೀಲ್ಡಲ್ಲಿ ಕೆಲಸ ಶುರು ಮಾಡಿದಾಗ ಒಂದು ಭಯ ಇರ್ತದೆ, ಆತಂಕ ಇರುತ್ತೆ, ಜೊತೆಗೆ ಒಂದು ವಿಷನ್ನೂ ಇರ್ತದೆ. ಅದು ಸಕ್ಸಸ್ಫುಲ್ ಆದಾಗ, ನಮ್ಮ ಒಂದು ಫುಲ್ಫಿಲ್ಮೆಂಟ್ ಆದಾಗ, ನಮ್ಮ ಆ್ಯಂಬಿಷನ್ ಈಡೇರಿದಾಗ ಏನಾಗುತ್ತೆ, ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಕೆಪಾಸಿಟಿನೂ ಜಾಸ್ತಿ ಆಗುತ್ತೆ. ಸೊ ಯು ವಿಲ್ ಫೀಲ್ ಲೈಕ್ ಇಲ್ಲ, ಇನ್ನೂ ಬಿಗ್ಗರ್ ಚಾಲೆಂಜಸ್ ಹ್ಯಾಂಡಲ್ ಮಾಡ್ಬೋದು. ಆಮೇಲೆ ಈ ಕ್ಷೇತ್ರದಲ್ಲಿ ನಾವೇನು ಮಾಡ್ತೀವಿ, ಪ್ರತಿದಿನ ಆಲ್ಮೋಸ್ಟ್ ಎವ್ರಿ ಡೇ ನಾವು ದೇಶ ಮತ್ತು ವಿದೇಶದಲ್ಲಿ ಏನೇನು ಆಗ್ತದೆ ಅಂತ ಥರೋಲಿ ಅಪ್ಡೇಟೆಡ್ ಇರ್ತೀವಿ. ಆಮೇಲೆ ಈಗಿನ ಸಾಮಾಜಿಕ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಇರ್ಬೋದು, ಆಮೇಲೆ ಕಲ್ಚರಲ್ ಆಗ್ತಿರೋಂಥ ಚೇಂಜಸ್ ಇರ್ಬೋದು, ಸ್ಟೂಡೆಂಟ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಪ್ರತಿದಿನ ಅವರಿಗೆ ಅದ್ರ ಬಗ್ಗೆ ಎಸ್ಸೆ ಬರೆಸ್ತಾ ಇರ್ತೀವಿ, ಉತ್ತರ ಬರೆಸ್ತಾ ಇರ್ತೀವಿ. ಯಾಕಂದರೆ ಸಿಲೆಬಸ್ ಅದರ ಮೇಲೆ ಬೇಸಿಸ್ ಆಗಿರೋದ್ರಿಂದ. ಎಥಿಕ್ಸ್ ಅನ್ನೋ ಪೇಪರ್ ಇದೆ, ಸೊ ನೀತಿಶಾಸ್ತ್ರ ಅಂತಂದು ಹೇಳ್ಬೋದು. ಇವೆಲ್ಲ ನೋಡಿದಾಗ ನನಗೆ ಓಕೆ, ಥಿಯರಿನಲ್ಲಿ ಭಾಳ ಚೆನ್ನಾಗಿದೆ ಇದೆಲ್ಲ. ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಬರ್ತದೆ, ಅದು ಅನಾಲಿಸಿಸ್ ಆಗುತ್ತೆ, ಇನ್ನೇನೋ ಆಗುತ್ತೆ, ಬಟ್ ಗ್ರೌಂಡ್ ರಿಯಾಲಿಟಿ ಡಿಫ್ರೆಂಟ್ ಆಗಿದೆ. ಸೊ ಈ ಒಂದು ಏನು ಗ್ಯಾಪ್ ಇದೆಯಲ್ಲ, ಕಂದಕ ಇದೆಯಲ್ಲ, ರೀಸನ್ ಯಾಕೆ? ಓಕೆ, ನಾನು ಹುಡ್ಕೊಂಡಾಗ ನನಗೆ ಗೊತ್ತಾಗಿದ್ದು ಒಂದು ದ ಪೊಲಿಟಿಕಲ್ ಡಿಸ್ಕೋರ್ಸ್, ಪೊಲಿಟಿಕಲ್ ಕ್ವಾಲಿಟಿ, ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್ನಲ್ಲಿರುವಂಥ ಒಂದು ಕ್ವಾಲಿಟಿ ಕಂಪೇರ್ ಮಾಡಿದರೆ 70s, 80s, 90s ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಫುಲ್ ಡಿಟೀರಿಯರೇಷನ್ ಆಗೋಗಿದೆ. ಅಲ್ಲಿ ದ ಕೈಂಡ್ ಆಫ್ ಡಿಬೇಟ್ಸ್ ನಾವು ಅಸೆಂಬ್ಲಿನಲ್ಲಿರ್ಬೋದು, ಪಾರ್ಲಿಮೆಂಟಲ್ಲಿರ್ಬೋದು, ಇಂಟೆಲೆಕ್ಚುಯಲ್ ಇಲ್ಲ ಮುಂಚೆ ಥರ. ಆಮೇಲೆ ಜನಗಳಿಗೆ ಸ್ಪಂದಿಸೋ ರೀತಿನಲ್ಲಿಲ್ಲ, ಜನಗಳದ್ದು ಒಂದು ಸಾಮಾಜಿಕ ಕಳಕಳಿ ಇರುವಂಥ ಒಂದು ಡಿಬೇಟ್ಸ್ಗಳು ಇವತ್ತು ಆಗ್ತಾ ಇಲ್ಲ. ಸೊ ಅಂಬೇಡ್ಕರ್ ಅವ್ರದ್ದೊಂದು ಫೇಮಸ್ ಕೋಟ್ ಇದೆ, ವೆನ್ ಗುಡ್ ಪೀಪಲ್ ಸ್ಟೇ ಅವೇ ಫ್ರಮ್ ಪಾಲಿಟಿಕ್ಸ್, ವಿ ಆರ್ ಡ್ಯಾಮ್ ಟು ಬಿ ರೂಲ್ಡ್ ಬೈ ಈವಿಲ್ ಪೀಪಲ್ ಅಂತ. ಅಂದರೆ ನಮ್ಮನ್ನು ಅಯೋಗ್ಯರು ಆಡ್ತಾರೆ, ನಿಜ, ಕಟುಕರು ನಮ್ಮನ್ನು ಆಡ್ತಾರೆ, ಒಳ್ಳೆಯವ್ರು ದೂರ ಇದೆ ಅಂತ. ಸೊ ನಾನು ಒಳ್ಳೆಯನು ಅಂತಂದಲ್ಲ, ಬಟ್ ಒಬ್ಬ ಯೂತ್ ಆಗಿ ತಳಮಟ್ಟದಿಂದ ಬಂದು ಇವಾಗ ನಾವು ಕಂಫರ್ಟ್ ಝೋನಲ್ಲಿ ಕೂತು ಬರೀ ಕಮೆಂಟ್ ಮಾಡ್ತಾ ಇದ್ರೆ, ಗಾಸಿಪ್ ಮಾಡ್ತಾ ಇದ್ರೆ, ಸುಮ್ಮನೆ ನಮ್ಮ ಹುಡುಗರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರೆ ಒಂದು ದೊಡ್ಡ ಬದಲಾವಣೆ ತರೋದಕ್ಕಾಗಲ್ಲ. ಸೊ ನಾವು ಹೋಗ್ಬೇಕು, ಧುಮುಕ್ಬೇಕು, ಬರಬೇಕು ಅಂತ ಅನ್ನಿಸ್ತು. ಸೊ ನಮ್ಮ ಊರಿಗೆ ಹೋದೆ, ದಾವಣಗೆರೆ. ಅಲ್ಲಿಗೆ ಹೋದಾಗ ನಮಗೆಲ್ಲ ಒಂದು ಭಯ ಇರ್ತದೆ. ಅಂದರೆ ಬೇರೆಯವ್ರಿಗೆ ಒಂದು ವ್ಯವಸ್ಥೆ ಒಳಗಿದ್ದಾಗ, ಆ ವ್ಯವಸ್ಥೆನಲ್ಲಿ ಸಫರ್ ಆದಾಗ, ಎಕ್ಸ್ಪ್ಲಾಯಿಟೇಷನ್ ಅನುಭವಿಸಿದಾಗ, ಶೋಷಣೆಗೆ ಒಳಗಾದಾಗ ಒಂದು ಭಯ ಇರುತ್ತೆ. ಇದು ದುಷ್ಟ ವ್ಯವಸ್ಥೆ, ಇದ್ರ ವಿರುದ್ಧ ಹೋರಾಟ ಮಾಡೋಕ್ಕಾಗಲ್ಲ, ಇವರೆಲ್ಲ ಬಹಳ ಪವರ್ಫುಲ್, ಇವರು ತುಂಬ ಶ್ರೀಮಂತರು, ತುಂಬ ಅಧಿಕಾರವಂತರು, ಅವರು ಎಲ್ಲದನ್ನೂ ಕಂಟ್ರೋಲ್ ಮಾಡ್ತಾರೆ ಅಂತಂದು. ನಾನು ದಾವಣಗೆರೆಗೆ ಹೋದಾಗ ಅದು ಯಾವುದು ಕಾಣಿಸ್ತಿಲ್ಲ ನನಗೆ. ನೀವು ಹೈವೇನಲ್ಲಿ ಹೋದ್ರೆ ಇಳಿದು ಸರ್ವಿಸ್ ರೋಡಲ್ಲಿ ಇಳಿದು ನಮ್ಮ ಊರಿಗೆ ಹೋದ್ವಿ. ಅಲ್ಲಿ ಕಕ್ಕರಗೊಳ್ಳ ಅಂತ ಪಕ್ಕ ದಾವಣಗೆರೆ SS ಲೇಔಟಲ್ಲಿ ಮನೆ ಇತ್ತು. ಸೊ ನನಗೆ ಕಾಣಿಸಿದ್ದು ಬಿಲ್ಡಿಂಗ್ಗಳು, ಗ್ರೀನ್ ಫೀಲ್ಡ್ಗಳು, ಜನಗಳು, ಯಾವ ಅಧಿಕಾರ, ಯಾವ ಪವರ್ಫುಲ್, ಯಾವ ಶ್ರೀಮಂತರು ಏನು ಕಾಣಲಿಲ್ಲ ನನಗೆ. ನನಗೆ ಕಂಡಿದ್ದು ನಮ್ಮ ಪ್ರಜಾಪ್ರಭುತ್ವ, ನನಗೆ ಕಂಡಿದ್ದು ನಮ್ಮ ಸಂವಿಧಾನ.
ಎಲ್ಲ ಅಧಿಕಾರ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಹೋರಾಟ ಮಾಡೋದಕ್ಕೂ ಅಲ್ಲಿಂದನೇ ಸ್ಟ್ರೆಂತ್ ಬರೋದು. ಧೈರ್ಯ ಬಂದಿದ್ದು ನಮ್ಮ ಸಂವಿಧಾನದಿಂದ, ಅಂಬೇಡ್ಕರಿಂದ. ಆಮೇಲೆ ಈ ಒಂದು ಅರಿವಿತ್ತು ಏನು ಎಕ್ಸ್ಪ್ಲಾಯಿಟೇಷನ್ ಆಗ್ತಾ ಇದೆ ಅಂತಂದು. ಸೊ ಇನ್ನೊಂದು ಸೋರ್ಸ್ ಆಫ್ ಕರೇಜ್ ಏನಪ್ಪ ಅಂತಂದರೆ, ಸೋ ಫಾರ್ ಇಲ್ಲಿ ತನಕನೂ ಕ್ಲೀನ್ ಲೈಫು, ಪ್ರಾಮಾಣಿಕವಾಗಿ ಬದುಕಿದ್ದೀವಿ. ಯಾರ ಒಂದು ಋಣದಲ್ಲಿ ಬದುಕಿಲ್ಲ. ಗೌರ್ಮೆಂಟಲ್ಲಿ ಯಾವ ಕಾಂಟ್ರಾಕ್ಟು ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ನಮ್ಮ ತಂದೆಯವರು ಹಾಕೊಟ್ಟ ಸಂಸ್ಕಾರದಲ್ಲಿ. ಸೊ ಹಾಗಾಗಿ ಯಾರು ಎದುರಿಸೋಕ್ಕಾಗಲ್ಲ. ಬಂದು ಏನಾದರೂ ಒಂದು ಹುಡುಕಿ ಬ್ಲ್ಯಾಕ್ ಮೇಲ್ ಮಾಡೋದು ತುಳಿಯೋ ಏನು ಇರಲಿಲ್ಲ. ಆಮೇಲೆ ಇನ್ನೊಂದು ಧೈರ್ಯ, ನವೋದಯ ಸ್ಕೂಲಲ್ಲಿ ಓದಿದ್ದು. ನೀವು ಪ್ರಪಂಚದಲ್ಲಿ ಯಾವ ಮೂಲಲ್ಲಾದರೂ ಬಿಡಿ, ನಾವಲ್ಲಿ ವಾಸ ಮಾಡ್ತೀವಿ, ಬೆಳಿತೀವಿ, ಸರ್ವೈವ್ ಆಗ್ತೀವಿ ಅನ್ನೋ ಒಂದು ಆ್ಯಟಿಟ್ಯೂಡ್, ಸ್ವತಂತ್ರವಾಗಿ ಬದುಕಂಥದ್ದು. ಸೊ ಐ ಥಿಂಕ್ ಕಲೆಕ್ಟಿವ್ ಆಗಿ ನಾವು ಒಂದು ದನದ ಮನೆಯಲ್ಲಿ ವಾಸ ಇದ್ದಿದ್ದು ಒಂದು ಕಾಲದಲ್ಲಿ, ಕಕ್ಕರಗೋಡದಲ್ಲಿ. ಆ ದಿನದಿಂದ ಹಿಡಿದು ಈ ಇನ್ಸ್ಟಿಟ್ಯೂಷನ್ ಕಟ್ಟಿ ಬೆಳೆಸಿ ಅವೆಲ್ಲ ಕಲೆಕ್ಟಿವ್ ಆಗಿ ಎಲ್ಲ ಎಕ್ಸ್ಪೀರಿಯನ್ಸಸ್ಸು, ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಮನೆಯವ್ರ ಸಪೋರ್ಟು, ನಮ್ಮ ಹಿತೈಷಿಗಳು ಕಂಬೈನ್ ಟುಗೆದರ್ ಆ ಒಂದು ಧೈರ್ಯ ಕೊಡ್ತು ಹೋಗಿ ಒಂದು ಹೋರಾಟ ಮಾಡಿದೆ. ಆ ಒಂದು ಪರಿಸ್ಥಿತಿಲಿ ನೀವು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ? ನೀವು ನಿಮ್ಮ ಒಂದು ಓವರ್ ಆಲ್ ನಿಮ್ಮ ಹೋರಾಟ ಹೆಂಗಿತ್ತು ಅನ್ನೋ ತಿಳ್ಕೊಳಕ್ಕೆ ನಿಜಲ್ಲೂ ನಾವು ಇಷ್ಟಪಡ್ತೀವಿ ಸರ್. ಸರ್, ಅಲ್ಲಿ ದಾವಣಗೆರೆಗೆ ಹೋದಾಗ ನನಗೆ ಫಸ್ಟ್ ಹೋಗಿದ್ದೆ ಹಳ್ಳಿಗಳಿಗೆ. ನಾನು ಈ ಪೆರಿಫೆರಿಯಿಂದ ಶುರು ಮಾಡಿದೆ, ಬಾರ್ಡರ್ ಕಡೆಯಿಂದ ಶುರು ಮಾಡಿ ಆಮೇಲೆ ದಾವಣಗೆರೆಗೆ ಕೊನೆಗೆ ಬರಬೇಕು ಅಂತ, ಈ ಚಕ್ಲಿ ಆಕಾರ ಅಂತ. ಸೊ ಯಾಕಂದ್ರೆ ಯೂಶಲಿ ಏನು ಮಾಡ್ತಾರೆ, ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್ ಹಳ್ಳಿಗಳಿಗೆ ಹೋಗಲ್ಲ, ಅದರಲ್ಲೂ ಗಡಿ ಭಾಗದ ಹಳ್ಳಿಗಳಿಗೆ ಹೋಗಲ್ಲ. ಮೋಸ್ಟ್ ನೆಗ್ಲೆಕ್ಟೆಡ್ ಹಳ್ಳಿಗಳಿರ್ತವೆ ಅಥವಾ ಕ್ಷೇತ್ರ. ಅಲ್ಲಿಗೆ ಹೋದಾಗ ವಾಸ್ತವ ನಮಗೆ ಗೊತ್ತಾಗುತ್ತೆ, ನಿಜವಾಗ್ಲೂ ಇರೋರು ಕೆಲಸ ಮಾಡಿದಾರೋ ಇಲ್ಲ ಅಂತಂದ್ಬಿಟ್ಟು. ಸೊ ಹಳ್ಳಿಗಳಿಗೆ ಹೋದಾಗ ನನಗೆ ಎನ್ಕರೇಜ್ಮೆಂಟ್ ಸಿಕ್ತು, ಜನಗಳು ಧೈರ್ಯ ತುಂಬಿದ್ರು. ಇಲ್ಲ, ಫಸ್ಟ್ ಟೈಮ್ ಯಾರೋ ಬಂದಿದ್ದಾರೆ ನಮ್ಮ ಊರ ತನಕ. ನಾನು 1 ಸರಿ ಹೋಗಿದ್ದೆ, 2 ಸರಿ ಹೋಗಿದ್ದೆ, 3 ಸರಿ ಹೋಗಿದ್ದೆ. ಸೊ ಜನಗಳು ಕೊಟ್ಟ ಧೈರ್ಯ ನನಗೊಂದು ನಂಬಿಕೆ ಕೊಡ್ತು, ಇಲ್ಲ ಜನಗಳು ಬದಲಾವಣೆ ಬಯಸ್ತಾ ಇದ್ದಾರೆ ಅಂತಂದು. ಸೊ ನಾವು ವ್ಯಾಪಕವಾಗಿ ಒಂದು 605 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಹಳ್ಳಿ ಸುತ್ತಿದಾಗ, ಆಮೇಲೆ ನಗರಕ್ಕೆ ಬಂದಾಗ ಅಲ್ಲೂ ಕೂಡ ಒಂದು ಸಪೋರ್ಟ್ ಸಿಕ್ತು. ದಟ್ ಗೇವ್ ಮಿ ಕಾನ್ಫಿಡೆನ್ಸ್ ಕ್ಷೇತ್ರದಲ್ಲಿ. ಇಲ್ಲ, ಎಲ್ಲರೂ ಬದಲಾವಣೆ ಬಯಸ್ತಾ ಇದ್ದಾರೆ. ಆಮೇಲೆ ಒಂದು ಪಕ್ಷದಲ್ಲಿ ಟಿಕೆಟ್ ಕೇಳಿದ್ರಿಂದ ಆಲ್ಮೋಸ್ಟ್ ಸಿಗುವಂಥ ಭರವಸೆ ನನಗಿತ್ತು. ಇವಾಗ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳಿದ್ದು, ಹೋದ ಸರಿ 3 ಕ್ಷೇತ್ರದಲ್ಲಿ ಕುರುಬ ಕಮ್ಯುನಿಟಿಗೆ, ಯಾಕಂದರೆ ಜಾತಿ ಆಧಾರದ ಮೇಲೆ ಟಿಕೆಟ್ಗಳನ್ನ ಕೊಡೋಣ. ನಮ್ಮ ದೇಶ ಬ್ಯಾಕ್ವರ್ಡಲ್ಲಿ ಕುರುಬರಿಗೆ ಇಷ್ಟು, ಬೇರೆ ಬೇರೆ ಕಮ್ಯುನಿಟಿಗೆ ಇಷ್ಟು ಅಂತಂದು. ಸೊ ಮೈಸೂರು, ಕೊಪ್ಪಳ, ದಾವಣಗೆರೆ ಕೊಟ್ಟಿದ್ರು. ಈ ಸರಿ ಮೈಸೂರು ಮಿಸ್ ಆಯಿತು. ಆಮೇಲೆ ಹಾವೇರಿ ಬಂತು ಮಧ್ಯೆ, ಅಲ್ಲಿ ಕೊಡ್ಬೋದು ಕುರುಬರಿಗೆ ಅಂತ, ಅದು ಮಿಸ್ ಆಯಿತು. ಆಮೇಲೆ ಚಿಕ್ಕೋಡಿ ಅಂತ ಬಂತು, ಅದು ಮಿಸ್ ಆಯಿತು. ಕೊಪ್ಪಳ ಫಿಕ್ಸ್ ಆಯಿತು. ಕೊಪ್ಪಳ ಆದಮೇಲೆ ದಾವಣಗೆರೆಗಂತೂ ಫಿಕ್ಸ್ ಇತ್ತು. ಸೊ ಅದ್ಯಾಕೋ ದಾವಣಗೆರೆಗೆ ಸಿಗುತ್ತೆ ಅಂತಂದು ಆಲ್ಮೋಸ್ಟ್ ಕರ್ನಾಟಕ ತುಂಬ ಎಲ್ಲರಿಗೂ ನಂಬಿಕೆ ಇತ್ತು. ಬಿಕಾಸ್ ನಾನು ಅಲ್ಲಿ ಓಡಾಡಿ ಕೆಲಸ ಮಾಡೋದ್ರಿಂದ ಸಹಜವಾಗಿ ನನಗೆ ಸಿಗುತ್ತೆ ಅಂತಂದು. ಲಾಸ್ಟ್ ಮಿನಿಟಲ್ಲಿ ಆ್ಯಸ್ ಯೂಶುವಲ್ ಪಾಲಿಟಿಕ್ಸಲ್ಲಿ ಏನಾಗಬೇಕು ಒಂದು ಪಾಲಿಟಿಕ್ಸ್ ಆಯಿತು. ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿ ಒನ್. ಅದರಿಂದ ಅದು ಟಿಕೆಟ್ ಮಿಸ್ ಆಯಿತು. ಇಂಡಿಪೆಂಡೆಂಟ್ ನಿಂತ್ಕೊಂಡೆ. ನಾವು ಇಷ್ಟೊಂದು ಪಾದಯಾತ್ರೆ ಮಾಡಿ ಹಳ್ಳಿಗೆ ಹೋಗಿ ಸಂಘಟನೆ ಮಾಡಿ ಪಕ್ಷದ ಬಾವುಟ ಇಟ್ಕೊಂಡು ಎಲ್ಲ ಮಾಡಿದ್ದೀವಿ. ಹಿಂಗೆ ಸಡನ್ನಾಗಿ ಅಬ್ಯಾಂಡನ್ ಮಾಡಿಬಿಟ್ರೆ ಹಿಂಗೆ, ಯಾರೋ ಏನೋ ಒಂದು ಫೋನ್ ಮಾಡಿ ಸೊ ಸೈಲೆಂಟ್ ಆಗಿಬಿಡ್ತಾರೆ ಅಂತ. ನಾನು ಜನಕ್ಕೆ ಭರವಸೆ ಮೂಡಿಸಿದ್ದೆ, ನಿಮ್ಮ ಜೊತೆ ಇರ್ತೀನಿ, ಹೋರಾಟ ಮಾಡ್ತೀನಿ. ಯಾಕಂದ್ರೆ ಅಲ್ಲಿ ಆಗ್ತಿರೋ ಅನ್ಯಾಯ ವಿರುದ್ಧ ನಾನು ಎಲ್ಲ ಕಡೆ ಮಾತಾಡಿದ್ದೆ. ಪಕ್ಷದೊಳಗಿದ್ರು ಪಕ್ಷದೊಳಗೆ ಇರೋರು ಮಾಡಿರೋ ಅನ್ಯಾಯ ವಿರುದ್ಧ ನಾನು ಮಾತಾಡಿದ್ದೆ. ಇನ್ನೊಂದು ಪಕ್ಷದ ವಿರುದ್ಧನೂ ಕೂಡ ಮಾತಾಡಿದೆ, ಅಂದರೆ ಅವ್ರು ಮಾಡಿರೋಂಥ ಅನ್ಯಾಯಗಳಿರ್ಬೋದು, ಮಾಡದೇ ಇರೋವಂಥ ಅಭಿವೃದ್ಧಿ ಬಗ್ಗೆ. ಸೊ ಮತ್ತು ಇನ್ನೊಂದು ರೌಂಡ್ ಹೈಬ್ರಿಡ್ ಪಾದಯಾತ್ರೆ ಥರ ಹೋದಾಗ ಜನದ್ದು ಭಾಳ ಸಪೋರ್ಟ್ ಬಂತು. ನೀವು ಸಿದ್ದರಾಮಯ್ಯ ಸಾಹೇಬರು ಬಂದು ನಾನು ಬೇಕಾ, ವಿನಯ್ ಕುಮಾರ್ ಬೇಕಾ, ವಿನಯ್ ಕುಮಾರ್ ಒಂದು ವೋಟ್ ಹಾಕಬೇಡಿ, ನಾನೇ ಇಲ್ಲಿ ನಿಂತಿದ್ದೀನಿ ಹೀಗೆ ಅಂತಂದು ಒಂದು MP ಕ್ಷೇತ್ರದಲ್ಲಿ 4 ರ್ಯಾಲಿ ಮಾಡಿದರು. ಹೊನ್ನಾಳಿನಲ್ಲಿ, ಹರಿಹರದಲ್ಲಿ, ಆಮೇಲೆ ದಾವಣಗೆರೆಯಲ್ಲಿ ಒಂದು ದೊಡ್ಡ ರ್ಯಾಲಿ. ಪ್ರಿಯಾಂಕಾ ವಾದ್ರಾ ಅವರೆಲ್ಲ ಬಂದಿದ್ದು, ಪ್ರಿಯಾಂಕಾ ಗಾಂಧಿ, ಆಮೇಲೆ ಒಂದು ಸಮಾಜದವ್ರನ್ನೆಲ್ಲ ಸೇರಿಸಿ ಒಂದು ಕಡೆ ಮಾಡಿ ಎಲ್ಲ ಕಡೆನೂ ಮೇನ್ಲಿ ನನ್ನನ್ನು ಟಾರ್ಗೆಟ್ ಮಾಡಿ ಮಾತಾಡಿದರು. ಜನ ಅಂದ್ಕೊಂಡ್ರು ಈ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಎಷ್ಟೊತ್ತಿಗೆ ಕ್ಷೇತ್ರ ಪಲಾಯನ ಮಾಡೋದು, ಇನ್ನೇನು ಎದೆ ಉಳ್ಕೊಂಡು ಸಾಯರು ಅಂತಂದು ಜನ ಅಲ್ಲಿ ಆಡುಭಾಷೆನಲ್ಲಿ ಹೇಳಿದರು. ನನಗೆ ಭಾಳ ಖುಷಿಯಾಗೋಯ್ತು. ನನಗೆ ಯಾವತ್ತು ಆ ನ್ಯೂಸಲ್ಲಿ ನೋಡಿದೆ, ಸಿದ್ದರಾಮಯ್ಯ ಸಾಹೇಬರು ಬಾಯಲ್ಲಿ ಈ ರೀತಿ ಹೆಸರು ಬಂದಾಗ ನನಗೆ ಒಂಥರ ಸಂತೋಷ ಆಯಿತು ನನಗೆ. ಯಾಕಂತಂದರೆ ಒಬ್ಬ ಅತ್ಯಂತ ಸಾಮಾನ್ಯನಾಗಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಕ್ಷೇತ್ರಕ್ಕೆ ಬಂದಿದ್ದು, ನನ್ನನ್ನು ಇಗ್ನೋರ್ ಮಾಡಿದ್ದು, ಕಂಡೆಮ್ ಮಾಡಿದರು, ಏನೇನೋ ಮಾಡಿದ್ರು, ಅವೆಲ್ಲ ಐ ಡೋಂಟ್ ವಾಂಟ್ ಟು ಟಾಕ್. ಸೊ ಕೊನೆಗೆ ಎಲ್ಲಿಗೆ ಬಂದು ನಿಲ್ತು ಅಂತಂದರೆ, ಒಬ್ಬ ದೇಶ ಕಂಡಂಥ ಧೀಮಂತ ನಾಯಕ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ
ಬಾಯಲ್ಲಿ ಅಂದ್ರೆ ನಾನು ಥ್ರೆಟ್ ಆಗಿ ಬಿಟ್ನಲ್ಲ ಈ ಒಂದು ಕ್ಷೇತ್ರದಲ್ಲಿ. ಸೊ ನಾನು ಥ್ರೆಟ್ ಆದೆ ಅನ್ನೋದಕ್ಕಿಂತ ಅದನ್ನ ನನ್ನ ಆಶೀರ್ವಾದ ಅಂತಾನೆ ತಗೊಂಡಿದ್ದೀನಿ ಇವತ್ತಿನವರೆಗೂ. ಇವತ್ತು ನಾನು ಏನಾರ ಪಾಪ್ಯುಲರ್ ಆಗಿದ್ದೀನಿ ಅಂತಂದ್ರೆ ಅದು ಸಿದ್ದರಾಮಯ್ಯನವರ ಆಶೀರ್ವಾದ ಅಂತಾನೆ. ನಾಟ್ ಓನ್ಲಿ ಬಿಕಾಸ್ ಈ ಸೆಡ್ ದಟ್ ಅವರು ಓಡಾಡಂತ ಮುಂಚೆ ಅವರೇ ನಮಗೆಲ್ಲ ಹೇಳಿದ್ದಾರೆ ಹತ್ರದಲ್ಲಿ ಓಡಾಡುವಂಥದ್ದು. ಸೊ ನಿಮ್ಮ ಮುಂದಿನ ಒಂದು ರಾಜಕೀಯ ಹೋರಾಟ ಯಾವ ರೀತಿ ಇದೆ, ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಆ್ಯಂಡ್ ಡಿಲಿಮಿಟೇಷನ್ ಆಗಿ ದಾವಣಗೆರೆ ಬೇರೆ ಬೇರೆ ರೀತಿ ಅಕಸ್ಮಾತ್ ಹಂಚೋದ್ರು ಕೂಡ ನಿಮ್ಮ ಒಂದು ಸ್ಟ್ಯಾಂಡ್ ಯಾವ ರೀತಿ ಇರ್ತದೆ, ನೀವು ಹೆಂಗೆ ಮುಂದುವರ್ಸ್ಬೇಕು ಅಂದ್ಕೊಂಡಿದ್ದೀರಾ? ಸರ್, ಇದು MP ಎಲೆಕ್ಷನ್ನಲ್ಲಿ ನಿಮಗೆ ಗೊತ್ತಿರೋಂಗೆ ಸುಮಾರು 42,097 ಸುಮಾರು 907 43,000 ಓಟ್ ಬಂತು. ಅದು ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಆಯಿತು. ಯಾಕಂದರೆ ಕೊನೆ ಮೂಮೆಂಟಲ್ಲಿ ನಿಮ್ಗೆ ಗೊತ್ತು ಎಲೆಕ್ಷನ್ ಹೆಂಗೆ ನಡೀತಾ ಟೂ ಮೆನಿ ರಿಸೋರ್ಸಸ್, ಟೂ ಮಚ್ ಆಫ್ ರಿಸೋರ್ಸಸ್ ಕಂಡು ಮಾಡಿ ಇದನ್ನು ಮಾಡಿದರು. ಬಟ್ ನನಗೆ ಅದೆಲ್ಲ ಯಾರಿಗೂ ದುಡ್ಡು ಕೊಡದಂಗೆ ಬಂದಂಥ ಓಟುಗಳು, ಅಭಿಮಾನದ ಓಟುಗಳು. ನನಗೆ ಅವಾಗ ಧೈರ್ಯ ಬಂತು. ನನಗೆ ಸಾಮಾನ್ಯ ವ್ಯಕ್ತಿಗೆ 43,000 ಜನ, ಅದು ನಂದು 28ನೇ ನಂಬರು, 2ನೇ ವೋಟಿಂಗ್ ಮಷಿನ್ನು, ಸೈನು ಕಾಣಿಸ್ತಾ ಇರಲಿಲ್ಲ, ಫೋಟೋನು ಕ್ಲಿಯರ್ ಇರಲಿಲ್ಲ. ಸೊ ಅಲ್ಲಿ ನಿಮ್ಗೆ ಫ್ಯೂ ಸೆಕೆಂಡ್ಸ್ ಇರುತ್ತೆ ಓಟ್ ಹಾಕಕ್ಕೆ ಹೋದಾಗ. ಅದು 28ನೇ ನಂಬರ್ ಹುಡುಕಿ ನನಗೆ 43,000 ಜನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೋಗಿ ಅಲ್ಲಿ ಹುಡುಕಿ ವಿನಯ್ ಕುಮಾರ್ಗೆ ಓಟು. ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಇದು ಕರ್ನಾಟಕ ತುಂಬಾ ಹಿಂಗೆ ಇರ್ಬೋದಲ್ಲ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಪ್ರತಿಯೊಂದು ಕ್ಷೇತ್ರನೂ ಇವತ್ತು ಫ್ಯೂಡಲ್ ಸೆಟಪ್ ಆಗ್ತಾ ಇದೆ. ಈ ಪಾಳೆಗಾರಿಕೆ ಸಂಸ್ಕೃತಿ ಅಂತ ಹೇಳ್ತೀವಲ್ಲ, ಕೆಲವೇ ವ್ಯಕ್ತಿಗಳು, ಕುಟುಂಬಗಳು ಕಂಟ್ರೋಲ್ ಮಾಡ್ತಾ ಇರೋದು. ವಿಕೇಂದ್ರೀಕರಣದ ವಿರುದ್ಧವಾಗಿ, ಪ್ರಜಾಪ್ರಭುತ್ವದ ಆಶೆಗೆ ವಿರುದ್ಧವಾಗಿ ಇವತ್ತು ಕೇಂದ್ರೀಕರಣ ಆಗ್ತಾ ಇದೆ. ಆಸ್ತಿದು, ಅಧಿಕಾರದ್ದು, ಹಕ್ಕುಗಳದ್ದು. ಇದು ಆಶ್ಚರ್ಯ ಆಗುತ್ತೆ. ಹಕ್ಕುಗಳನ್ನು ಕೂಡ ಅವ್ರು ಕಂಟ್ರೋಲ್ ಮಾಡ್ತಾರೆ. ಯಾರ ಹಕ್ಕು ಹೆಂಗಿರಬೇಕು, ಎಷ್ಟಿರಬೇಕು, ಹೌ ಮಚ್ ಡಿಗ್ರಿ ಏನಿರಬೇಕು ಅನ್ನೋದನ್ನ. ಸೊ ಈ ಒಂದು ಅವೇರ್ನೆಸ್ ಮೂಡಿಸ್ಬೇಕಂತ ಇವತ್ತು ಇಡೀ ಕರ್ನಾಟಕ ತುಂಬ 2 ರೀತಿ ಅವೇರ್ನೆಸ್ ಮೂಡಿಸ್ಬೇಕಂತ. ಒಂದು, ನಮ್ಮ ಗ್ರಾಮೀಣ ಭಾಗದ ಮಕ್ಕಳು, ಬಡವರ ಮಕ್ಕಳು, ಅವರು IAS IPS ಅಧಿಕಾರಿಗಳು ಆಗಬೇಕು ಅನ್ನೋದು. ಶೋಷಿತ ವರ್ಗದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿವಿಲ್ ಸರ್ವಿಸಸ್ ಬರಬೇಕು. ಅದು ಇಲ್ಲ ಅಂತಂದರೆ ಎನಿ ಗೌರ್ಮೆಂಟ್ ಜಾಬ್ ಇರ್ಬೋದು. ಅವ್ರ ಜೀವನ ಉದ್ಧಾರ ಆಗ್ಬೇಕಂದ್ರೆ ಈ ಒಂದು ಗೌರ್ಮೆಂಟ್ ಜಾಬಲ್ಲಿ ಬರೋದು. ಈ ಕಾಂಶಿರಾಮ್ ಅವ್ರು ಹೇಳ್ತಾ ಇದ್ರು, ನೀವು DM ಆಗಬೇಕು ಅಂತ. ಸೊ ನಾನು ಅದೇ ರೀತಿ SC ST ಮಕ್ಕಳಿಗಿರ್ಬೋದು ಅಥವಾ OBC ಅತ್ಯಂತ ಹಿಂದುಳಿದ ಮಕ್ಕಳಿಗಿರ್ಬೋದು, ಐ ಆಮ್ ಟ್ರೈಂಗ್ ಟು ಇನ್ಸ್ಪೈರ್ ದೆಮ್. ಆ್ಯಂಡ್ ಆಲ್ಸೋ ಬಿಕಾಸ್ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಬೇರೆಯವ್ರನ್ನ ಟಾಪರ್ಸ್ ಮಾಡಿರೋದ್ರಿಂದ ಅವರಿಗೆ ಒಂದು ಮಾರ್ಗನ ಹಾಕ್ಕೊಡ್ತಾ ಇದ್ದೀನಿ. ನಿಜ. 2ನೇ ಕೆಲಸ ಪೊಲಿಟಿಕಲ್ ಅವೇರ್ನೆಸ್. ನಮಗೆ ಇವಾಗ ನಾಳೆ ನೀವು ಏನಾದರೂ ರಾಜಕಾರಣಕ್ಕೆ ಬರ್ತೀನಿ ಅಥವಾ ನಂತರ ಇನ್ನೊಂದು 10 ಜನ ಬರ್ತೀವಿ ಅಂತಂದಾಗ ಜನಗಳು ಗಟ್ಟಿಯಾಗಿ ಅವ್ರ ಜೊತೆ ನಿಲ್ಬೇಕಾಗತ್ತೆ. ಇವತ್ತು ಪೊಲಿಟಿಕಲ್ ಐಡಿಯಾಲಜಿ, ಕೆಲವೊಂದು ಸರಿ ಜಾತಿ, ರಿಲಿಜಿಯನ್ನು, ಅಲ್ಲಿ ಲೋಕಲ್ ಪೊಲಿಟಿಷಿಯನ್ ಇನ್ಫ್ಲೂಯೆನ್ಸ್, ಇದರಿಂದ ಏನಾಗುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ಜನಗಳು ಮೈಂಡ್ ಚೇಂಜ್ ಮಾಡಿಬಿಡ್ತಾರೆ. ನಿಜ. ಅವರು ಗಟ್ಟಿಯಾಗಿ ನಿಲ್ಲಕ್ಕೆ ಹೋಗೋದಿಲ್ಲ. ವ್ಯಕ್ತಿ ಒಳ್ಳೆಯವನಿದ್ರು, ಸಶಕ್ತನಿದ್ರು, ಎಲ್ಲ ರೀತಿಯಿಂದನೂ ಚೆನ್ನಾಗಿದ್ರು ಕೂಡ ಎಲ್ಲೋ ಒಂದು ಕಡೆ ಇರುತ್ತೆ ಮನಸ್ಸೊಳಗೆ, ಅದು ಓಟಾಗಿ ಕನ್ವರ್ಟ್ ಆಗ್ತಾ ಇಲ್ಲ. ಸೊ ಅದು ಕನ್ವರ್ಟ್ ಆಗ್ಬೇಕಂತಂದ್ರೆ ಸಂವಿಧಾನವೇ ಸಿದ್ಧಾಂತ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಎಲ್ಲ ಕಡೆ. ಸಂವಿಧಾನದ ಬಗ್ಗೆ ಜಾಗೃತಿ. ಸಂವಿಧಾನ ಅಂದರೆ ಸುಮ್ಮನೆ ನಿಮಗೆ ಪೀಠಿಕೆ ಓದೋದು ಅಥವಾ ಅದರಲ್ಲಿ ಇಂತಿಂಥ ಆರ್ಟಿಕಲ್ ಇದಾವೆ ಅಂತ ಹೇಳೋದಲ್ಲ. ಸಂವಿಧಾನ ಹೌ ಇಟ್ ಕ್ಯಾನ್ ಬಿ ಸೋರ್ಸ್ ಆಫ್ ಕರೇಜ್. ಅಂದರೆ ಸಂವಿಧಾನವೇ ನಿಮ್ಗೆ ಹೆಂಗೆ ಒಂದು ಮೂಲ ಅಸ್ತ್ರ, ನಿಮಗೆ ಅದರಿಂದ ಯಾವ ರೀತಿ ನೀವು ಸಶಕ್ತರಾಗ್ಬೋದು. ಆಮೇಲೆ ಈ ಯೂತ್ಗೆ ನೀವು ನಾಯಕರಾಗಿ ಅಂತಂದು ನಾವು ವರ್ಕ್ಶಾಪ್ ಮಾಡಿದ್ದೀವಿ. ಅಂದರೆ ರೆಬೆಲ್ ಆಗಿ ಹೆದರ್ಕೋಬೇಡಿ. ನೀವು ಪಾರ್ಟಿ ಒಳಗಿದ್ದು ನೀವು ಅವಕಾಶಕ್ಕೋಸ್ಕರ 20-30 ವರ್ಷ ವೇಟ್ ಮಾಡಿಬಿಡಿ. ನಿಮಗೆ ಟ್ಯಾಲೆಂಟ್ ಇದ್ದು, ನಿಮಗೆ ರಿಸೋರ್ಸ್ ಇದ್ದು, ನಿಮ್ಮಲ್ಲಿ ಶಕ್ತಿ ಇದ್ದು, ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ನೀವು ಟ್ರೈ ಮಾಡಬೇಕು. ಇಲ್ಲಾಂದರೆ ಈಗಿರೋ ಒಂದು ಪೊಲಿಟಿಕಲ್ ಸಿಸ್ಟಮಲ್ಲಿ ನಿನ್ನ ಇಗ್ನೋರ್ ಮಾಡಿ, ಡಮ್ಮಿ ಮಾಡಿ, ಹಿಂಬಾಲಕರನ್ನಾಗಿ ಮಾಡ್ಕೊಂಡಿರ್ತಾರೆ. ಟ್ರೈ ಮಾಡಿ ಅಂತಂದು. ಆಮೇಲೆ ಸ್ವಲ್ಪ ಈ ಮಿಡ್ಲ್ ಏಜ್ಡು ಎಲ್ಡರ್ಸ್ ಇರ್ತಾರಲ್ಲ, ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಿ ಬದಲಾವಣೆ ಆಗಬೇಕು ಅಂತ. ಈಗಿರೋ ಯೂತ್ ಆಸ್ಪಿರೇಷನ್ನೇ ಬೇರೆ ಇದೆ. ನಿಜ. ನೀವಿದ್ದ ಟೈಮಿಗೂ ಈಗಿರೋ ಟೈಮಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವ್ರನ್ನ ರೆಪ್ರೆಸೆಂಟ್ ಮಾಡೋವಂಥವ್ರು, ಅವ್ರನ್ನ ಅರ್ಥ ಮಾಡ್ಕೊಂಡಿರೋಂಥವ್ರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ MLAಗಳು MP ಗಳು ಆಗಬೇಕಾಗಿದೆ. ನಿಜ. ಸೊ ಹಾಗಾಗಿ ನೀವು ಗಟ್ಟಿಯಾಗಿ ನಿಲ್ಲಲ್ಲ ಅಂದರೆ ಈಗ ಹೆಂಗೆ ಅಭಿವೃದ್ಧಿ ಕುಂಠಿತ ಆಗಿದೆ, ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ನಿಮ್ಮನ್ನು ಉಪಯೋಗಿಸ್ಕೊಂಡು ಬಳಸ್ಕೊಂಡು ನಿಮ್ಮನ್ನು ಟಿಶ್ಯೂ ಪೇಪರ್ ಥರ ಬಿಸಾಕ್ತಾರೆ ಹೊರತು ನಿಮ್ಮ ಮಕ್ಕಳು, ನಿಮ್ಮೂರು ಅಭಿವೃದ್ಧಿ ಯಾವ ಕಾರಣಕ್ಕೂ ಆಗಲ್ಲ, ಸಾಧ್ಯ ಇಲ್ಲ. ಸೊ ಇದನ್ನು ಬೀದರ್ ಟು ಚಾಮರಾಜನಗರ ನಾನು ಕಾಲಿಗೆ ಚಕ್ರ ಕಟ್ಕೊಂಡು ಸುಮಾರು ಒಂದು MP ಎಲೆಕ್ಷನ್ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಆಲ್ಮೋಸ್ಟ್ ಒಂದು 25 ಜಿಲ್ಲೆಗಳನ್ನ ಕವರ್ ಮಾಡಿದ್ದೀನಿ. ಈಗ ತಾಲೂಕು ಕೇಂದ್ರಗಳಿಗೆ ಹೋಗ್ತಾ ಇದ್ದೀವಿ. ಸೊ ಇದು ನಿರಂತರವಾಗಿ ಇನ್ನೂ 1.5 ವರ್ಷ ಮಾಡಿ ಆಮೇಲೆ ಡಿಲಿಮಿಟೇಷನ್ ಅಷ್ಟರೊಳಗೆ ಡೌಟ್ ನನಗೆ 26 ಎಂಡ್ ಸೆನ್ಸಸ್
ಮುಗೀತದೆ. ಅದ್ರ ರಿಸಲ್ಟ್ ಎಲ್ಲ ಬಂದು ಡೇಟಾ ಎಲ್ಲ ಕೊಲೇಟ್ ಆಗಿ ಎಲ್ಲ ಬರೋ ಅಷ್ಟೊತ್ತಿಗೆ mid-27 ಆಗುತ್ತೆ. 27 ಎಂಡೊಳಗೆ ಏನಾದ್ರು ಡಿಲಿಮಿಟೇಷನ್ ಆದರೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಬಟ್ MLA ಎಲೆಕ್ಷನ್ ಮಾಡುವಂಥದ್ದು ದಾವಣಗೆರೆ ಕ್ಷೇತ್ರದಲ್ಲೇನೆ. ಒಂದು MLA ಕ್ಷೇತ್ರ ಅದೇ ಆಗಿರುತ್ತೆ. ಅಲ್ಲೇನೆ. ನಮ್ಮೂರು ದಾವಣಗೆರೆ ಉತ್ತರ ಕ್ಷೇತ್ರ, ನಮ್ಮ ಮನೆ ಇರೋದು ದಾವಣಗೆರೆ ಉತ್ತರ. ತುಂಬಾ ಜನ ಅಲ್ಲಿ ಇವತ್ತು ಸಾವಿರಾರು ಜನಗಳ ಅಪೇಕ್ಷೆ ಇದೆ ನೀವು ದಾವಣಗೆರೆ ಉತ್ತರದಲ್ಲೇ ಮಾಡಿ ಅಂತಂದು. ಹಂಗೇನೆ ಹೊನ್ನಾಳಿನಲ್ಲಿ ಹೈಯೆಸ್ಟ್ ವೋಟ್ಸ್ ಬಂತು ನನಗೆ. ಈ 8,500 ವೋಟ್ ಬಂತು ಈ MP ಎಲೆಕ್ಷನ್ನಲ್ಲಿ. ಹೊನ್ನಾಳಿ ಜನದ ಬಯಕೆನೂ ಇದೆ ನಿಮ್ಮಲ್ಲಿ ಅಂತ. ಅದನ್ನು ಮೀರಿ ಹರಿಹರದಲ್ಲೂ ಅಷ್ಟೇನೆ. ಹರಿಹರ, ದಾವಣಗೆರೆ ಉತ್ತರ ಮತ್ತು ಹೊನ್ನಾಳಿ ಈ 3 ಕ್ಷೇತ್ರದ ಜನರು ಬಹಳ ಪ್ರೀತಿ ತೋರಿಸಿ ಅದು ಯಾವ ರೀತಿ ವ್ಯಕ್ತ ಆಗ್ತಿದೆ ಅಂದ್ರೆ ವೇದಿಕೆಗಳು ಕೊಡೋದು, ನೀವು ಬನ್ನಿ ಪಾರ್ಟಿಸಿಪೇಟ್ ಮಾಡಿ, ನಮ್ಮ ಊರಿಗೆ ಬನ್ನಿ ವೇದಿಕೆಗೆ, ಏನು ಅಪೇಕ್ಷೆ ಇಲ್ಲದೆ. ಮತ್ತೆ ಮುಂಚೆ MP ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಪಟ್ಟಿ ಕೇಳಿ ಹೋಗ್ಬೇಕಿತ್ತು, ಇವಾಗ ನೀವು ಬರ್ರಿ, ನೀವು ಬನ್ನಿ ನಮಗೆ, ನೀವು ಬಂದು ಮಾತಾಡಿ ಅಂತ. ಸೊ ಇಟ್ ಈಸ್ ಆಲ್ ಗುಡ್ ಸೈನ್, ಎಲ್ಲ ಪಾಸಿಟಿವ್ ಇದೆ. ಮುಂದೊಂದು ದಿನ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು. ಬಟ್ ನಿಮ್ಗೆ ಎಲ್ಲೋ MLA ಟ್ರೈ ಮಾಡಬೇಕು ಅಂತ ಏನು ಮನ್ಸಿಗೆ ಬಂದಿಲ್ಲ? ನಾನು ಅವಾಗಿರ್ಲಿಲ್ಲ, ಈಗ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ಕಮಿಂಗ್ 2028 MLA ಎಲೆಕ್ಷನ್ ಕಂಟೆಸ್ಟ್ ಮಾಡೇ ಮಾಡ್ತೀನಿ. ನನಗನ್ಸುತ್ತೆ ಆ MLA ಎಲೆಕ್ಷನ್ ಬಂದು ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಂತೀವಿ, ಸೊ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ವಿದೇಶಿಗಳು ಮಾಡ್ತಿರೋ ನಂಬಿಕೆ ಇದೆ. ಅವರು ಬಂದು ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇದು ಒಂದು ಚಿಕ್ಕ ಕ್ರಾಂತಿನಿ ಅಂತ ಹೇಳ್ಬೋದು, ಶುರುವಾಗಿದೆ. ಈಗ ನಾವು ದಾವಣಗೆರೆ ಕ್ಷೇತ್ರಕ್ಕೆ ಸ್ಟಾರ್ಟಿಂಗ್ ಹೋದಾಗ ಹಿಂಗೆ ಬರ್ತಾನೆ ಹೋಗ್ತಾನೆ ಅಂತಂದು, ಈಗ ಕೆಲವೊಬ್ರು ಅನ್ಕೊಂತಿರ್ಬೋದು ಹಿಂಗೆ ಕರ್ನಾಟಕ ಅಲ್ಲಿ ಇಲ್ಲಿ ಓಡಾಡ್ತಾನೆ ಬರ್ತಾನೆ ಹೋಗ್ತಾನೆ ಅಂತ. 2 ವರ್ಷ ಆದ್ಮೇಲೆ ಕಾದ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಆ್ಯಂಡ್ ಸರ್, ನೀವು ಹೇಳ್ತಾ ಇದ್ರಿ ಈಗ ಕಾಂಚೀರಾಮ್ ಅವ್ರದ್ದು ಒಂದು ಉದಾಹರಣೆ ಕೊಟ್ರಿ. ಅದಕ್ಕಿಂತ ಮೊದಲು ನಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕದಿಂದ UPSC ಟ್ರೈನಿಂಗ್ ಕೊಡೋ ಒಂದು ಇನ್ಸ್ಟಿಟ್ಯೂಟು ಡೆಲ್ಲಿಲಿ ಎಸ್ಟಾಬ್ಲಿಷ್ ಆಗಿದೆ ಅಂದರೆ ಅದು ಇನ್ಸೈಟ್ IAS. ಆ್ಯಂಡ್ ಅದು ಕೂಡ ಕರ್ನಾಟಕಕ್ಕೆ ಒಂದು ಹೆಮ್ಮೆ. ಅದು ಇದು ಒಂದು ಕಡೆ ಆದರೆ, ನೀವು ಕಾಂಚೀರಾಮ್ ಅವ್ರದ್ದು ಒಂದು ಹೇಳಿದ್ರಿ, ಈ ಥರ ಶೋಷಣೆಗೆ ಒಳಪಟ್ಟಂಥ ಹುಡುಗರುಗಳು ಇವತ್ತು DM ಗಳಾಗಬೇಕು ಅಥವಾ ಬ್ಯೂರೋಕ್ರಾಟ್ಸ್ ಆಗಬೇಕು ಅಂತ. ಸೊ ಅದಕ್ಕೇನಾದರೂ ಒಂದು ವಿಶೇಷವಾದಂಥ ಒಂದು ಅದಂತಾರಲ್ಲ ಚಳುವಳಿ ಥರನೋ ಅಥವಾ ಒಂದು ಅವೇರ್ನೆಸ್ ಹೇಳಿದ್ರಿ. ಬಟ್ ಅದನ್ನ ಬಿಗ್ಗರ್ ಪಿಕ್ಚರ್ ಅಥವಾ ತುಂಬ ಯೂತ್ಸ್ ಇನ್ವಾಲ್ವ್ ಆಗಬೇಕಂದ್ರೆ ಬೇರೆ ಥರ ಪ್ಲ್ಯಾನ್ ಏನಾದ್ರು ಮಾಡಿದ್ರ? ಸರ್, ಅದು ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಅನಿವಾರ್ಯ ನಮಗೆ. ಅಂದರೆ ಹಳ್ಳಿ ಮಕ್ಕಳು ಅಧಿಕಾರಿಗಳಾಗುವಂಥದ್ದು ಅನಿವಾರ್ಯ. ಶೋಷಿತ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕನ್ನೋದು ಕೂಡ ಅನಿವಾರ್ಯ. ಯಾಕಂದರೆ ಈ ಅಸಮಾನತೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಖಂಡಿತ. ಯಾಕಂದರೆ ಕೆಲವೊಬ್ಬರು ಈ ಸಾಮಾಜಿಕ ಪರಿಸ್ಥಿತಿ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋರು ಅಧಿಕಾರಿಗಳಾಗಿದ್ದಾರೆ. ಆಮೇಲೆ ಅದಕ್ಕೆ ಸ್ಪಂದಿಸೋ ಶಕ್ತಿ ಇಲ್ಲದೆ ಇರೋರು ಅಥವಾ ಸಂವೇದನಾಶೀಲತೆ ಅಂತೇಳಿ ಅದು ಇಲ್ಲದೆ ಇರೋರು ಕೂಡ ಆಗ್ತಾ ಇದ್ದಾರೆ. ಸೊ ಶೈಕ್ಷಣಿಕ ಕ್ರಾಂತಿ ಆಗಬೇಕು, ಶಿಕ್ಷಣದಲ್ಲಿರುವ ಅಸಮಾನತೆನೂ ಹೋಗ್ಬೇಕು. ಯಾಕಂದ್ರೆ ಆ ಅಸಮಾನತೆ ಹೋದಾಗ ಈ UPSC ಎಕ್ಸಾಮಲ್ಲಿ ಪಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಫೌಂಡೇಶನಲ್ ಎಜುಕೇಶನ್ ಏನಿದೆಯಲ್ಲ ಅದು ಕ್ವಾಲಿಟಿ ಸಿಗ್ಬೇಕಂತ. ನಾವು ಅದು ಕ್ವಾಲಿಟಿ ಸಿಗದೇನೆ ನಾವು ಎಷ್ಟೇ ಜನಕ್ಕೆ ಹೋಗಿ ನೀವು IAS ಮಾಡಿ ಅಂತ ಹೇಳಿದ್ರು ಸಕ್ಸಸ್ ರೇಟ್ ಕಡಿಮೆ. ಅವ್ರಿಗೆ ಫೌಂಡೇಶನ್ ಚೆನ್ನಾಗಿ ಗೊತ್ತಿರಲ್ಲ. ಟೂ ವೇ ಪ್ರಾಸೆಸ್ ಅದು. ಆಮೇಲೆ IAS ಯಾಕಾಗ್ಬೇಕಂತಂದ್ರೆ ನಮ್ಮ ಕನ್ನಡ ಭಾಷೆ ಉಳಿಯೋದಕ್ಕೂ ಬೆಳೆಯೋದಕ್ಕೂ ಬೇಕು, ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗುವಂಥದ್ದು. ಕೇಂದ್ರ ಸರ್ಕಾರದಲ್ಲಿ ನಮ್ಮವ್ರ ಸಂಖ್ಯೆ ಬಹಳ ಕಡಿಮೆ ಇದೆ, ಕನ್ನಡಿಗ IAS ಆಫೀಸರ್ಸ್ ಅಥವಾ ಸೆಂಟ್ರಲ್ ಸರ್ವಿಸಸ್. ಇವತ್ತು ಟ್ಯಾಕ್ಸ್ ಇಶ್ಯೂ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ನಮ್ಮ ರಾಜ್ಯಕ್ಕೆ ತಂದು ಬೇಗ ಅನುಷ್ಠಾನ ಮಾಡೋದು, ಇಂಪ್ಲಿಮೆಂಟ್ ಮಾಡೋದಕ್ಕೆ ಟು ಎಕ್ಸ್ಪೆಡೈಟ್ ದಿ ಪ್ರಾಸೆಸ್ ಅಂತ ಹೇಳಿ ಫಾಲೋ ಅಪ್ ಮಾಡಿ ಅಲ್ಲಿ ಒಂದು ಪಡೆಯಬೇಕಾಗ್ತದೆ. ಅದು ಕೊರತೆ ಇದೆ. ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನು ನಮ್ಮ ತಂಡದೊಂದಿಗೆ ಎಲ್ಲ ಕಡೆ ವ್ಯಾಪಕವಾಗಿ, ನಾನು ಆಗಲೇ ಹೇಳಿದೆ 2, ಸೊ ಈ ಕೆಲಸ ಮಾಡ್ತಾ ಇದೀವಿ. ಬಟ್ ನಾವೊಬ್ಬರು ಮಾಡಿದರೆ ಸಾಕಾಗಲ್ಲ. ಟೀಚರ್ಸ್ಗಳು ಮಾಡಬೇಕು, ಆಮೇಲೆ ಪ್ರೊಫೆಸರ್ಗಳು ಮಾಡಬೇಕು, ಅಥವಾ ಚಿಂತಕರು. ನಾವು ತುಂಬ ನ್ಯಾರೋ ಹೋಗ್ತಾ ಇದೀವಿ. ಅಭಿವೃದ್ಧಿ ಅಂತಂದರೆ ಬ್ರಿಡ್ಜ್ ಕಟ್ಟೋದು, ರೋಡ್ ಕಟ್ಟೋದು, IT ಪಾರ್ಕ್ ಮಾಡೋದು, ಹೀಗೆ ಹಾಗೆ ಅಂತಂದು. ಸೊ ಸಮಗ್ರ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಒಂದು ಕಟ್ಟಕಡೆಯ ವ್ಯಕ್ತಿ ಅವ್ರ ಬದುಕಲ್ಲಿ ಒಂದು ಸುಧಾರಣೆ ಕಾಣಬೇಕು ಅಂತಂದ್ರೆ ಅವರು ಎಂಪವರ್ಮೆಂಟ್ ಆಗಬೇಕು, ಎಜುಕೇಶನ್ ಎಂಪವರ್ಮೆಂಟ್. ಆಮೇಲೆ ಎಜುಕೇಶನ್ ಉಪಯೋಗಿಸ್ಕೊಂಡು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಒಂದು ಏನಾದರೂ ಸಾಧನೆ ಮಾಡುವಂಥದ್ದು. ಇವತ್ತು ಆ ವ್ಯವಸ್ಥೆ ಇಲ್ಲ ಇವತ್ತು. ಸೊ ಹಂಗಾಗಿ ದಾವಣಗೆರೆನಲ್ಲೂ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಶುರು ಮಾಡಿದ್ದೀನಿ, ಹಳ್ಳಿ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ. ಮುಂದಿನ ದಿನದಲ್ಲಿ ಕಲಬುರಗಿನಲ್ಲಿ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಭಾಳ ಸ್ವಾರಸ್ಯಕರ ಘಟನೆ ನಡೀತು ದಾವಣಗೆರೆನಲ್ಲಿ. ಸೊ ಸುಮಾರು ಎಕ್ಸಾಕ್ಟ್ಲಿ 1 year ಹಿಂದೆ ನಾನು ಅಲ್ಲಿ ದಾವಣಗೆರೆನಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಶುರು ಮಾಡಿದ್ದ ದಿನ ಇನಾಗ್ರೇಷನ್, ತುಂಬ ಚಿಕ್ಕ ಫಂಕ್ಷನ್, ಕ್ಲಾಸ್ ರೂಮಲ್ಲೇ ಮಾಡಿದ್ದು. ಸೊ ಅವತ್ತೊಂದು ಮಾತು ಹೇಳಿದ್ದೆ ನಾನು, ಇನ್ನೊಂದು 2-3 ವರ್ಷದಲ್ಲಿ ನಾನು ಶುರು ಮಾಡಿದ ಮೇಲೆ ಇನ್ನೊಂದು 5-6 ಇನ್ಸ್ಟಿಟ್ಯೂಷನ್ ಬರುತ್ತೆ,
ಮುಂದೊಂದು ದಿನ ಧಾರವಾಡ ಆಗುತ್ತೆ, ಹಬ್ ಆಗುತ್ತೆ ಅಂತಂದು. ಎಜುಕೇಶನಲ್ ಹಬ್ಬ. ಒಂದು ವರ್ಷನೂ ಮುಗ್ದಿಲ್ಲ. ಸೊ ಇವತ್ತು ಶಾಮ್ನೂರ್ ಕುಟುಂಬದವರು IAS ಕೋಚಿಂಗ್ ಶುರು ಮಾಡಿದ್ದಾರೆ. ಓಕೆ. ಅದು ಸ್ವಾರಸ್ಯಕರ ಯಾಕೆ ಅಂತಂದರೆ, ಶಾಮ್ನೂರ್ ಶಿವಶಂಕರಪ್ಪನವ್ರು ಒಂದು ಮಾತು ಹೇಳಿದರು, ಯಾವನೋ 2 IAS ಸ್ಕೂಲ್ ನಡೆಸೋನು ಏನೋ ದಾವಣಗೆರೆನಲ್ಲಿ ಬಂದು ಏನೋ ಮಾಡ್ತಾನಂತೆ ಅಂತ ನಿಂಗೇನೋ ಅಂದಿದ್ರು. ಇವತ್ತು ಅವರು IAS ಸ್ಕೂಲ್ ನಡೆಸ್ತಿರೋದು ನೋಡಿ ನಂಗೆ ಸಂತೋಷ ಆಯಿತು. ಬಡ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ವೆಲ್ಕಮ್ ಮೆಜರ್ ಅದು. ದಾವಣಗೆರೆಯಲ್ಲಿ ಈ ರೀತಿ ಒಂದು ಕಾಂಪಿಟೇಷನ್, ಕಾಂಪಿಟೇಷನ್ ಇನ್ನೂ ಹೆಚ್ಚಿನ ಇನ್ಸ್ಟಿಟ್ಯೂಷನ್ಸ್ ಬರಲಿ ಅಂತ ನನ್ನ ಆಸೆ. ಓಕೆ. ಸೊ ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದು ಸೋಷಿಯೋ ಎಕನಾಮಿಕಲ್ ಸರ್ವೆ ನಡೀತಾ ಇದೆ, ಅಥವಾ ಏನು ಜಾತಿ ಸರ್ವೆ ಅಂತ ನಡೀತಾ ಇರೋಲ್ಲ. ಈ ಒಂದು ಸರ್ವೆ ನಡೆಯೋದ್ರಿಂದ, ಆ ನಂಬರ್ಸ್ ಬರೋದ್ರಿಂದ ನಮ್ಮ ಸಮಾಜದಲ್ಲಿ ಈ ಒಂದು ಐಂದ ವರ್ಗಕ್ಕೆ ಏನೇನು ಅಧಿಕಾರ ಆಗಿರ್ಬೋದು, ಅಥವಾ ಒಂದು ಸಂಪತ್ತಿನ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಒಂದು ಅನುಕೂಲಗಳು ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ ಅನಿಸುತ್ತಾ ನಿಮಗೆ? ಸರ್, ಅದು ಒಂದು ರೀತಿಯಲ್ಲಿ ಅತ್ಯಂತ ಅವಶ್ಯಕವಾದಂಥ ವರದಿ, ಡೇಟಾ ಅಂತಂದು ಹೇಳಿ ಬೇಕಾಗಿತ್ತದು. ಯಾವಾಗಲೂ ಪ್ರತಿ 10 ವರ್ಷಕ್ಕೊಂದ್ಸರಿ ಮಾಡ್ಕೊಂಬರ್ಬೇಕಾಗಿರುತ್ತೆ, ಅದು ಮೂಲ ಆಶಯದ ಪ್ರಕಾರ. ಬಟ್ ಅದು ಆಗಿರಲಿಲ್ಲ. ಅದು ಕಾಂತರಾಜ್ ಆಯೋಗ ವರದಿ ಸ್ವೀಕಾರ ಆಗಬೇಕಾಗಿತ್ತು. ಅದು ಕೆಲವೊಂದು ಒತ್ತಡಕ್ಕೋಸ್ಕರ ಅದನ್ನು ಮೂಲೆ ಗುಂಪಾಗೋಯಿತು. ಈಗ ಏನು ಮಾಡೋಕ್ಕೆ ಹೊರಟಿದ್ದಾರೆ, ಬಿಗಿನಿಂಗಲ್ಲಿ ಸೀರಿಯಸ್ ಇರಲಿಲ್ಲ. ನಾನು ಅದ್ರ ಮೇಲೂ ಒಂದು 7-8 ವೀಡಿಯೋ ಮಾಡಿ, ನಾನು ಹೇಳಿದ 10 ದಿನಕ್ಕೊಂದ್ಸರಿ ವೀಡಿಯೋ ಮಾಡ್ತೀನಿ, ಒಂದು ಇದು ಬರಲಿ ಅಂತಂದು. ನನ್ನಿಂದ ಏನೋ ಆಯಿತು ಅಂತಂದಲ್ಲ, ಬಟ್ ಚಿಕ್ಕದಾಗಿ ನಾವು ಒಂದು ಪ್ರೆಷರ್ ಹಾಕೋದು ಪ್ರಯತ್ನ ಮಾಡಿದ್ವಿ. ಈಗ ಎಲ್ಲರೂ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾ ಇದ್ದಾರೆ ಅದನ್ನು. ಕರ್ನಾಟಕ ಅಥವಾ ಇಡೀ ದೇಶದಲ್ಲಿ ಏನಾಗಿದೆ ಅಂತಂದರೆ, ಇವತ್ತು SC ST ಮುಂಚೆಯಿಂದ ರಿಸರ್ವೇಷನ್, ಪೊಲಿಟಿಕಲ್ ರಿಸರ್ವೇಷನ್ ಇರೋದ್ರಿಂದ ಅಲ್ಲಿ ಒಂದು ಸಂಘಟನಾತ್ಮಕವಾಗಿ ಒಂದು ರೀತಿಯಲ್ಲಿ ಒಗ್ಗಟ್ಟಿದೆ ಓವರ್ ಆಲ್. ಈ ಮೊನ್ನೆ ನೀವು ಒಳ ಮೀಸಲಾತಿನ ನೋಡಿದ್ರು ಕೂಡ ಒಂದು ಸಾಮರಸ್ಯದಿಂದನೇ ಅದು ಬಗೆಹರಿ, ತುಂಬ ವೈಲೆಂಟಾಗಿ ಆಗಲಿಲ್ಲ. ಬಟ್ OBC ನಲ್ಲಿ ಏನಾಗಿದೆ ಅಂದರೆ ಸಂಘಟನೆ ಇಲ್ಲ, ನಿಜ, ಒಗ್ಗಟ್ಟಿಲ್ಲ. ಸೊ OBC ಅನ್ನೋದು ಒಂದು ಯೂನಿಟ್ ಥರ ನಾವು ನೋಡ್ತಾ ಇಲ್ಲ. ಒಂದು ಕುರುಬ ಒಂದು ಸಮಾಜ, ಮಡಿವಾಳ ಒಂದು ಸಮಾಜ, ಉಪಾರ ಒಂದು ಸಮಾಜ, ವಿಶ್ವಕರ್ಮ ಒಂದು ಸಮಾಜ, ಸವಿತಾ ಸಮಾಜ ಒಂದು, ಈ ರೀತಿ ಬೇರೆ ಬೇರೆ ಆಗೋಗಿದ್ದಾವೆ, ಬೇರೆ ಬೇರೆ ಐಡೆಂಟಿಟಿ ಹೋಗಿದ್ದಾವೆ. ಸೊ ಐ ಥಿಂಕ್ ಮುಂದೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ಗೋಸ್ಕರ ನಂಬರ್ಸ್ ಮ್ಯಾಟ್ರ್ ಆಗುತ್ತೆ. ಯಾಕಂತಂದರೆ ನೀವು MLA ಕ್ಷೇತ್ರ ಅಂತಂದ್ರೆ ರಫ್ಲಿ 2 ಲಕ್ಷಕ್ಕೆ ಒಬ್ಬರು MLA ಅಂತಂದು ಲಾಸ್ಟ್ ಡಿಲಿಮಿಟೇಷನ್ನಲ್ಲಿ ಆ ರೀತಿ ಆಗೋಗಿದೆ ಇವಾಗ. ಸೊ ಒಂದು ಸಮಾಜ ನಮ್ದು ಇಷ್ಟು ಜನಸಂಖ್ಯೆ ಇದೆ ಅಂತಂದರೆ ಪ್ರಪೋರ್ಷನೇಟ್ ಆಗಿ ಇಷ್ಟು ಜನ MLAಗಳು ಟಿಕೆಟನ್ನು ಕೊಡಬೇಕು ಅನ್ನೋದು ಒಂದು ಡಿಮ್ಯಾಂಡ್ ರೈಸ್ ಮಾಡ್ತಾರೆ, ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಇವಾಗ ಏನಾಗಿದೆ, ಅದು ರಿವರ್ಸ್ ಆಗೋಗಿದೆ. ಸುಮಾರು ಕರ್ನಾಟಕದಲ್ಲಿ 60-65% OBC ಪಾಪ್ಯುಲೇಷನ್ ಇದೆ. ಹೌದು. ಸೊ ಅಷ್ಟು ಪಾಪ್ಯುಲೇಷನ್ನಿಗೆ ಅದರದ್ದು ಇವನ್ 20-30% ಕೂಡ ರೆಪ್ರೆಸೆಂಟೇಷನ್ ಇಲ್ಲ. ಓಕೆ. ಬೇರೆ ಮೈನಾರಿಟಿ ಅಂದರೆ ಲೈಕ್ ಬೇರೆ ಕಮ್ಯುನಿಟಿ ಕಡಿಮೆ ನಂಬರಲ್ಲಿರೋರು ಏನು ಮಾಡಿದ್ದಾರೆ, ಅವರು ಮುಂಚೆಯಿಂದ 1000 ವರ್ಷ 100 ವರ್ಷದ ಎಜುಕೇಷನ್ ಇದ್ದಿದ್ದರಿಂದ, ಅವ್ರ ಮಠಗಳು ಸ್ಟ್ರಾಂಗ್ ಇದ್ದಿದ್ದರಿಂದ, ಅವರು ಬುದ್ಧಿಶಕ್ತಿ ಚೆನ್ನಾಗಿದ್ದರಿಂದ, ಕಡಿಮೆ ಜನ ಇದ್ರೂ ಕೆಲವೊಂದು ಕ್ಷೇತ್ರಗಳನ್ನ ಅವರ ಕಪ್ಪಿ ಮುಷ್ಟಿನಲ್ಲಿ ಇಟ್ಕೊಂಡು ಅದನ್ನು ಫ್ಯಾಮಿಲಿ, ಮುತ್ತಾತ, ತಾತ, ಮಗ, ಮೊಮ್ಮಗ, ಮಗಳು, ಸೊಸೆ, ಹಿಂಗೆ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಗೆಲ್ಲಿಸ್ಕೊಂತ ಬಂದಿದ್ದಾರೆ. ದಟ್ ಈಸ್ ಕಮಿಂಗ್ ಅಟ್ ದಿ ಕಾಸ್ಟ್ ಆಫ್ ದಿ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಆಲ್ ದೀಸ್ ಕಮ್ಯುನಿಟೀಸ್. ಓಕೆ. ಎಸ್ಪೆಷಲಿ OBC SC ST ಕಮ್ಯುನಿಟೀಸು ಡೆವಲಪ್ಮೆಂಟ್ ಕುಂಠಿತ ಮಾಡಿ ಈ ರೀತಿ ಕಂಟ್ರೋಲ್ ಮಾಡ್ತಿರೋದು. ಈ ರಿಪೋರ್ಟ್ ಬಂದ ಮೇಲೆ ನಮ್ಮದು ಸೋಷಿಯಲ್ ಸ್ಟೇಟಸ್ಸು, ಎಕನಾಮಿಕ್ ಸ್ಟೇಟಸ್ಸು, ಅದು ಒಂದು ಇಂಡಿಕೇಟರ್ ಸಿಗುತ್ತೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಪ್ರಕಾರ ನಿಮ್ಮ ಸಾಮಾಜಿಕ ಜವಾಬ್ದಾರಿ, ಮೈತ್ರಿ ಭಾವ ಅಥವಾ ಭ್ರಾತೃತ್ವ ಭಾವ, ಫ್ರೆಟರ್ನಿಟಿ ಅಂತಂದು. ಸೊ ಹಂಗಿಲ್ಲ, ಅದು ನಾವು ಇದೇ ಹೇಳೋದು ಏನಪ್ಪ ಅಂದ್ರೆ ನಮ್ಮದು ಆಶಾಭಾವನೆ, ಇದು ಐಡಿಯಲಿಸ್ಟಿಕ್ ಇರ್ತದೆ. ಬಟ್ ರಿಯಾಲಿಟಿನಲ್ಲಿ ಇವ್ರೇನಾಗಿದೆ ಅಂದರೆ, ಇವರು ಥ್ರೆಟ್ ಯಾಕಾಗುತ್ತೆ ಅಂತಂದರೆ, ಅವರು ಭಾಳ ಬೆಳೆದು ನಿಂತ್ಬಿಟ್ಟಿದ್ದಾರೆ. ಅಂದರೆ ಈ ₹1 ಶುರು ಮಾಡಿರೋರು ಇವತ್ತು ಬಿಲಿಯನ್ ರೂಪೀಸ್ ತನಕ ಆಸ್ತಿ ಕಟ್ಕೊಂಡು ಎಂಪೈರ್, ಸಾಮ್ರಾಜ್ಯಗಳನ್ನ ಕಟ್ಕೊಂಡಿದ್ದಾರೆ. ಇವತ್ತು ಅವ್ರಿಗೆ ಬೇಕಾಗಿರೋದು ರಾಜಕೀಯ ಅಧಿಕಾರ, ಆ ಸಾಮ್ರಾಜ್ಯಗಳನ್ನು ಉಳಿಸ್ಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ, ಕಾಪಾಡ್ಕೊಳ್ಳೋದಕ್ಕೆ. ಓಕೆ. ಸೊ ಇಟ್ ಹ್ಯಾಸ್ ಬಿಕಮ್ ಬಿಸ್ನೆಸ್ ಇಂಟ್ರೆಸ್ಟ್, ಮೇನ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಅಧಿಕಾರ ಬೇಕಿರೋದು ಜನಗಳಿಗೆ ಸೇವೆ ಮಾಡೋಕ್ಕಲ್ಲ. ಓಕೆ. ಹಂಗೇನಾರ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರ ಕ್ಷೇತ್ರಗಳೆಲ್ಲ ಪಳಪಳ ಹೊಡೆದು ಒಂಥರ ಗಾಂಧಿ ರಾಮರಾಜ್ಯನೋ ಅಥವಾ ಯೂಟೋಪಿಯಾ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಎಲ್ಲ ಚೆನ್ನಾಗಿದೆ ನನಗೆ. ಓಕೆ. ಜಾನ್ ರಾಲ್ಸ್ ಒಂದು ಥಿಯರಿ ಬರುತ್ತೆ, ವೀಲ್ ಆಫ್ ಇಗ್ನೋರೆನ್ಸ್ ಅಂತ. ಎಲ್ಲ ಕಡೆ ನ್ಯಾಯ 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 ನ್ಯಾಯ, ಎಲ್ಲರೂ
ಸಮೃದ್ಧಿಯ ಖುಷಿಯಿಂದ ಬಾಳ್ತಿರ್ತಾರೆ. ಹಂಗಾಗ್ಬೋದಿತ್ತು. ಒಂದ್ ಕಡೆ SC ST ಸಮಾಜಕ್ಕೆ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಎಲ್ಲಿಯಾದ್ರೂ ಕೂಡ ಸಂವಿಧಾನದಲ್ಲಿ ಅವ್ರಿಗೊಂದು ಪಾಲು ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಅದೇ ಒಂದು OBCಗೆ ಮಾತಾಡೋದಾದ್ರೆ ಎಲ್ಲೂ ಕೂಡ ಅವ್ರಿಗೆ MP MLA ಎಲೆಕ್ಷನ್ಗಳಲ್ಲಿ ಅವ್ರಿಗೆ ಒಂದು ಪಾಲಿಲ್ಲ. ಅವ್ರು ಹೋರಾಟ ಮಾಡಿ ಅದನ್ನು ತಗೋಬೇಕಾಗ್ತದೆ. ಬಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಕಡೆಯಿಂದ ಒಂದು ಕಾನೂನಾತ್ಮಕವಾಗಿ OBCಗಳಿಗೂ ರಿಸರ್ವೇಷನ್ ಕೊಡಿ, ಅವ್ರಿಗೊಂದು ಜಾಗ ಮೀಸಲಿಡಿ ಅನ್ನೋ ಥರದ್ದೇನೋ ಪ್ರಯತ್ನ ಪಡ್ಬೋದಾ? ಅಲ್ಲ, ಖಂಡಿತ ಅದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಅದು ನಾನು ಒಬ್ಬನೆಲ್ಲ ಅದ್ರ ಬಗ್ಗೆ ಆಲ್ರೆಡಿ ಹಲವಾರು ಚಿಂತನ ಮಂಥನ ನಡೀತಾ ಇದ್ದಾವೆ, ಜಾಗೃತಿ ಆಗ್ತಾ ಇದೆ, ಸಭೆಗಳು ನಡೀತಾ ಇದ್ದಾವೆ. ಸೊ ಐ ಥಿಂಕ್ ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ. ಆಮೇಲೆ ಇದು ನ್ಯಾಚುರಲ್ ಆಗುತ್ತೆ. ಈ ರಿಪೋರ್ಟ್ಗಳು ಬಂದ ಮೇಲೆ ನಾವು ಅಯ್ಯೋ ಇಷ್ಟೊಂದು ಜನ ಇದ್ರು ನಮ್ಮ MLAಗಳಿಲ್ವಲ್ಲ. ನಾನು ಕೇವಲ ಯಾವುದೋ ಒಂದು ಕಮ್ಯುನಿಟಿ ಹೇಳ್ತಿಲ್ಲ, ಎಲ್ಲ OBC ಕಮ್ಯುನಿಟಿಗಳಿಗೂ ರೆಪ್ರೆಸೆಂಟೇಷನ್ ಇರಬೇಕು. ಆಮೇಲೆ ವಿತಿನ್ OBC ಕಮ್ಯುನಿಟಿನಲ್ಲೂ ಕೂಡ ಆ ಭ್ರಾತೃತ್ವ ಭಾವ ಬರಬೇಕು. ಒಂದು ಕಡೆ ಇವಾಗ ರಾಜಕಾರಣದಲ್ಲಿ ಹಿಂದುಳಿದ ವರ್ಗದವರು ಅಥವಾ ಅಹಿಂದ ವರ್ಗದವರು ಎಷ್ಟು ಜನ ಅವ್ರ ಪರ್ಸೆಂಟೇಜ್ ತಕ್ಕಂತೆ, ಪಾಪ್ಯುಲೇಷನ್ ಪರ್ಸೆಂಟೇಜ್ ತಕ್ಕಂತೆ ನಮ್ಮಲ್ಲಿ MLAಗಳಿಲ್ಲ ಅಥವಾ MP ಗಳಿಲ್ಲ. ಒಂದು ಇದೇ ಥರ ಏನು UPSCಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಇದ್ದಾರೆ, ಅಲ್ಲೂ ಕೂಡ ಈ ಥರ ಒಂದು ಡಿಫ್ರೆನ್ಸ್ಗಳು ನಿಮ್ಗೆ ಕಾಣಿಸ್ತಾ ಇದೆ. ಆದ್ದರಿಂದ ಕರ್ನಾಟಕದ ಪರಿಸ್ಥಿತಿ ಹೆಂಗಿದೆ? UPSCನಲ್ಲಿ ರಿಸರ್ವೇಷನ್ ಇದೆ. ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟ್ 27% OBCಗೆ ಅಂತಂದು ಇಷ್ಟಂತಂದು ರಿಸರ್ವೇಷನ್ ಇರ್ತದೆ. ಸೊ ಅಕಾರ್ಡಿಂಗ್ಲಿ ಬರುತ್ತೆ. ಬಟ್ ಅದರಲ್ಲಿ ಏನಾಗ್ತಾ ಇದೆ, ಟಾಪ್ 100 ನೀವು ಲೆಕ್ಕ ಹಾಕಿದ್ರೆ 2-3 ಜನ OBC ಇರ್ತಾರೆ. ಟಾಪ್ 200 ಒಂದು 4 ಜನ ಇರ್ತಾರೆ. ಈ ಟಾಪ್ ಸರ್ವಿಸಸ್ ಅಂತ ಬಂದಾಗ ಸೊ ರಿಸರ್ವೇಷನ್ ಇರೋದಕ್ಕೆ ಸಿಗ್ತಾ ಇದೆ. ಅದು ಇರಲಿಲ್ಲ ಅಂತಂದಿದ್ರೆ ಅದು IAS IPS ಸಿಗ್ತಾನೆ ಇರಲಿಲ್ಲ, ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ನೀವು IAS 180 IAS ಪೋಸ್ಟ್ ಇರುತ್ತೆ. ಸೊ ರಿಸರ್ವೇಷನ್ ಇರಲಿಲ್ಲ ಅಂದಿದ್ರೆ ನಿಮ್ಗೆ IAS ಹಾಕಿ ಆಗ್ತಿರ್ಲಿಲ್ಲ OBC ಅವರಿಗೆ. ಅಂದ್ರೆ 180ರಲ್ಲಿ ಒಂದು 4-5 ಜನ ಮಾತ್ರ ಆಗ್ಬೇಕಾಗ್ತಾ ಇತ್ತು. ಇವಾಗ ರಿಸರ್ವೇಷನ್ ಇರೋದ್ರಿಂದ ಅಷ್ಟು ಆಗ್ತಾ ಇದೆ. ಸೊ ಆಮೇಲೆ ಇನ್ನೊಂದು OBCನಲ್ಲಿ ಇನ್ನೊಂದು ಏನಾಗುತ್ತೆ, ಕೆಲವು ಕ್ರೀಮಿ ಲೇಯರ್ ಎಲ್ಲ ಆಗೋಗ್ತಾರೆ. ಅಂದರೆ ಕ್ಲಾಸ್ 1 ಎಂಪ್ಲಾಯೀಸ್ ಇರ್ತಾರೆ ಅವ್ರ ಪೇರೆಂಟ್ಸು, ಅಥವಾ 2 ಪೇರೆಂಟ್ಸು ಗ್ರೂಪ್ B ಇರ್ತಾರೆ, ಅವ್ರು ಕ್ರೀಮ್ ಲೇಯರ್ ಅಂತ ಬರ್ತಾರೆ. ಆಮೇಲೆ ವೆಲ್ತ್ ಟೆಸ್ಟ್ ಅಂತ ಬರುತ್ತೆ, ಇಷ್ಟ ಇನ್ಕಮ್ ಎಬೋವ್ ಸೀಲಿಂಗ್ ಇತ್ತು ಅಂದರೆ. ಸೊ ಕೆಲವೊಬ್ರು ಡೆವಲಪ್ಡ್ ಆಗಿದ್ದಾರೆ, ದಟ್ ಈಸ್ ಎ ಗುಡ್ ಪಾಲಿಸಿ. ಅಂದರೆ ಕ್ರೀಮಿ ಲೇಯರ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಆರ್ಗ್ಯುಮೆಂಟ್ ಆಯಿತು SC STಗೂ ತರಬೇಕು ಅಂತ, ಅದಕ್ಕೆ ವಿರೋಧನೂ ವ್ಯಕ್ತ ಆಗ್ತಾ ಇದೆ. ಕೆಲವೊಬ್ರು ಪರನೂ ಮಾತಾಡ್ತಾ ಇದ್ದಾರೆ. ಏನೇ ದಟ್ ಈಸ್ ಔಟ್ ಆಫ್ ದಿಸ್ ಕರೆಕ್ಟ್. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಅವೇರ್ನೆಸ್ ಮೂಡಬೇಕು. ಓಕೆ ಸರ್, UPSC ಬಗ್ಗೆ ಅದು ಅವೇರ್ನೆಸ್ ಇಲ್ಲ. ಇದು ಒಂದು ಬ್ಯೂರೋಕ್ರಾಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನೊಂದು ರಾಹುಲ್ ಗಾಂಧಿ ಅವರು ಅಥವಾ ಅನೇಕ ಕಡೆ ಒಂದು ಜನ ಹೇಳ್ತಾ ಇದ್ರು, ಈ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಮೇಜರ್ ಡಿಸಿಷನ್ ಮೇಕರ್ಸು ಅಥವಾ ಸುಪ್ರೀಂ ಕೋರ್ಟಲ್ಲಿ ಮೇಜರ್ ಜಡ್ಜಸ್ ಇದ್ದಾರಲ್ಲ, ಅಲ್ಲೆಲ್ಲೂ ಕೂಡ ಅಹಿಂದ ವರ್ಗದ ರೆಪ್ರೆಸೆಂಟೇಷನೇ ಇಲ್ಲ. ನಾವು ಹೋರಾಟ ಮಾಡ್ತಾ ಇದ್ದೀವಿ, ಆದರೆ ನಮ್ಮನ್ನು ಕೇಳೋರು ಅಥವಾ ನಮ್ಮ ಭಾವನೆಗಳು ಅರ್ಥ ಮಾಡ್ಕೊಂಡು ನಮ್ಮ ಜನನೇ ಇಲ್ಲ ಅಂತಾರೆ. ಇದನ್ನು ಯಾವ ರೀತಿ ಓವರ್ಕಮ್ ಮಾಡಬೇಕು ಸರ್? ಹೆಂಗಾಗತ್ತೆ, ಅಡ್ಮಿನಿಸ್ಟ್ರೇಷನಲ್ಲಿ ಗವರ್ನೆನ್ಸಲ್ಲಿ ಯಾವಾಗಲೂ ಒಂದು ಬಯಾಸ್ ಇರ್ತದೆ. ಸೊ ಒಬ್ಬ ಮುಖ್ಯಮಂತ್ರಿ ಯಾರೋ ಮಿನಿಸ್ಟ್ರು ಇದ್ದಾಗ ಅವರು 2 ರೀತಿ ಬಯಾಸ್ ಇರುತ್ತೆ. ಮುಂಚೆ ಇಂಥ ಮೇಲ್ಜಾತಿ ಸೇರಿದ್ರೆ ಇವ್ನು ಬುದ್ಧಿವಂತ ಅನ್ನೋದೊಂದು ಬಯಾಸ್ ಇರ್ತದೆ, ಮುಂಚೆಯಿಂದನೇ ಇರ್ತದೆ. ಎರಡನೇದು ಅದು ಸತ್ಯನೂ ಇರ್ಬೋದು, ಸುಳ್ಳು ಇರ್ಬೋದು, ನಮಗೆ ಗೊತ್ತಿಲ್ಲ ಅದು. ಆಮೇಲೆ OBC ಅಥವಾ SC STನಲ್ಲಿ ಬಂದು ರಿಸರ್ವೇಷನಲ್ಲಿ ಬಂದಿದ್ದಾರೆ ಅನ್ನೋದೊಂದು ಬಯಾಸ್ ಇರ್ತದೆ. ಸರ್, ಇವಾಗ ನಮ್ಮ ಚಾನಲ್ ಅಹಿಂದ TV ಅಂತ ಮಾತಾಡುತ್ತಾ ಇರೋದ್ರಿಂದ ಈ ಅಹಿಂದ ಒಂದು ಸಮಾಜದ ಒಂದು ಹೋರಾಟ ಅಥವಾ ಒಂದು ಅವೇರ್ನೆಸ್ಸು ಮುಂದಿನ ದಿನಗಳಲ್ಲಿ ಯಾವ ಥರ ಇರಬೇಕು? ಯಾಕಂದ್ರೆ ನಾನು ಇವಾಗಲೂ ನೋಡ್ತಾ ಇದ್ವಿ, ಮಾತಾಡ್ದಂಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಥವಾ ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಅಹಿಂದ ವರ್ಗ ಒಂದು ಮುಂದೆ ಬರಬೇಕಾದ್ರೆ, ನಾವು ಬೇರೆ ಸಮಾಜನ, ಮುಂದುವರೆದ ಸಮಾಜನ ದ್ವೇಷಿಸಿ ಅಥವಾ ಅವ್ರ ಜೊತೆ ಪಡೆದಾಟ ಮಾಡಿಕೊಂಡು ಮಾಡೋಂಥ ಪರಿಸ್ಥಿತಿ ಇಲ್ಲ. ಆದರೆ ಅಹಿಂದ ವರ್ಗ ಆ್ಯಸ್ ಅನ್ ಇಂಡಿವಿಜುವಲ್ ಅವರೇ ಇಂಪ್ರೂವ್ ಆಗಬೇಕು ಅಂದ್ರೆ ಯಾವ ರೀತಿ ಮಾಡ್ಬೋದು, ನಿಮ್ಮ ಒಂದು ಅಭಿಪ್ರಾಯ? ಸೊ ಒಂದು ಇದರಲ್ಲಿ ನಾನು ತುಂಬ ಆಳವಾಗಿ ತಿಳ್ಕೊಂಡಿಲ್ಲ, ಬಟ್ 2 ಘಟ್ಟ. ಒಂದು ಹಾವನೂರು ವರದಿ ಬಂದಿದ್ದು, ಆಮೇಲೆ ದೇವರಾಜ ಅರಸ್ ಪೀರಿಯಡಲ್ಲಿದ್ದಂಥ ಒಂದು ಅಹಿಂದ ಧೋರಣೆ, ಅಹಿಂದ ಮೂವ್ಮೆಂಟು ಅಥವಾ ಕಾನ್ಸೆಪ್ಟ್. ಆಮೇಲೆ ಪೋಸ್ಟ್ ಮಂಡಲ್ 90s ವರದಿ ಅನುಷ್ಠಾನ ಆದಮೇಲೆ ಈಗಿರೋ ಒಂದು ಅಹಿಂದ ನೋಡ್ಕೊಂಡು ಹೋದರೆ ಐ ಥಿಂಕ್ ತುಂಬ ಸ್ಟಾರ್ಕ್ ಡಿಫ್ರೆನ್ಸ್ ಕಾಣಿಸುತ್ತೆ. ಅವು ಸೈದ್ಧಾಂತಿಕವಾಗಿ ಭಾಳ ಗಟ್ಟಿ ಇತ್ತು. ಆ ಲೀಡ್ರುಗಳು ಅಷ್ಟೇ ಅತ್ಯಂತ ಕಡಿಮೆ ಜನಸಂಖ್ಯೆ ಇರೋ ಸಮಾಜದವ್ರು ಇರ್ಬೋದು,
ಅವರಿಗೆ ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೊಡಬೇಕು, ಅಂಥವ್ರನ್ನ ಲೀಡರ್ಗಳು ಮಾಡಬೇಕು ಅನ್ನೋ ಒಂದು ಬದ್ಧತೆ ಒಂದು ಬಲವಾಗಿತ್ತು, ಸೈದ್ಧಾಂತಿಕವಾಗಿತ್ತು. ಶ್ರೀಮಂತರನ್ನ ದೂರ ಇಡಬೇಕು, ಕ್ಯಾಪಿಟಲಿಸ್ಟ್ಗಳನ್ನ ದೂರ ಇಡಬೇಕು, ಆಮೇಲೆ ಇವರನ್ನ ಮೇಲೆತ್ತಬೇಕು ಅನ್ನೋ ಅಹಿಂದ ಸಿದ್ಧಾಂತ ಅದು ಇತ್ತು. ಅದು ಮುಸ್ಲಿಮ್ಸ್ ಇರ್ಬೋದು, ದಲಿತರಿರ್ಬೋದು, ಅವರಿಗೆ ಪ್ರಪೋರ್ಷನೇಟ್ ಆಗಿ ಕೊಡ್ಬೇಕನ್ನೋದು ಒಂದಿತ್ತು. ಈಗೇನಾಗಿದೆ, ಈಗಿರೋ ಒಂದು ಅಹಿಂದ ಪಾಲಿಟಿಕ್ಸ್, ಇನ್ ಜನರಲ್ ಪಾಲಿಟಿಕ್ಸ್ ಈ ಕ್ಯಾಪಿಟಲಿಸ್ಟ್ ಕೈಯಲ್ಲಿ ಸಿಕ್ಕೊಂಡು ನರಳ್ತಾ ಇದೆ ಇವತ್ತು. ವಿತಿನ್ ಅಹಿಂದದಲ್ಲಿ ಕೆಲವೊಬ್ರು ಕ್ಯಾಪಿಟಲಿಸ್ಟ್ಗಳು ರೈಸ್ ಆಗಿದ್ದಾರೆ, ಶ್ರೀಮಂತ ವರ್ಗ ಕ್ರಿಯೇಟ್ ಆಗಿದೆ. ಆಮೇಲೆ ಅಲ್ಲಿಂದ ಬಂದಂಥ ಲೀಡರ್ಗಳು ಕೂಡ ಇವತ್ತು ಅವ್ರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸೊ ಅವರು ಪೊಲಿಟಿಕಲ್ ಸರ್ವೈವಲ್ಲು, ಅವ್ರದ್ದು ಒಂದು ಚೇರ್ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅಥವಾ ಅವ್ರು ಮತ್ತೆ ಗೆದ್ದು ಬರೋದಕ್ಕೆ ಈ ಕ್ಯಾಪಿಟಲಿಸ್ಟ್ಗಳು ಏನಿದಾರಲ್ಲ, ಶ್ರೀಮಂತ, ಇವಾಗ ಅಂಥವ್ರ ಹಿಂಗೆ ಓವರ್ಕಮ್ ಮಾಡಿ ನಮ್ಮ ಸಾಮ್ರಾಜ್ಯ, ಫಾರ್ ಎಕ್ಸಾಂಪಲ್ ನೀವು ಹೇಳ್ತಾ ಇರಿ, ನೀವು ಒಂದು ಗ್ರೌಂಡ್ ಲೆವೆಲಿಂದ ಬಂದಿದ್ದೀರ. ಸೊ ನಿಮ್ಮಂಥ ಅನೇಕ ಯುವಕರುಗಳಿಗೆ ಒಂದು ಅವ್ರಿಗೆ ಕನಸಿರುತ್ತೆ, ನಾನು ಕೂಡ ಏನೋ ಒಬ್ಬ ಲೀಡರ್ ಆಗಬೇಕು, ಅನೇಕ ಅವರು ಕೂಡ ಸಮಾಜದಲ್ಲಿ ಸೇವೆ ಮಾಡಬೇಕು. ಸೊ ಅಂಥವ್ರಿಗೆ ನೀವು ಏನು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀವಿ? ಯಾವ ರೀತಿ ಈ ರೀತಿ ಪ್ರೆಸೆಂಟ್ ಸಿಚುವೇಶನಲ್ಲಿ ಒಂದು ಈ ವ್ಯವಸ್ಥೆನ ನೀವು ಹೆಂಗೆ ಬೆಳಿಬೋದು ಅಂತ, ಮೆಂಟಲಿ ಅವ್ರು ಯಾವ ರೀತಿ ಮಾಡಬೇಕು ಅಂತ? ಸೊ ಮೊದಲನೇದಾಗಿ ಕಂಫರ್ಟ್ ಝೋನಿಂದ ಬಂದು ಫಸ್ಟ್ ಪ್ರಯತ್ನ ಮಾಡ್ಬೇಕು, ಯೋಚನೆ ಮಾಡ್ಕೊಂತ ಕೂರಬಾರ್ದು. ಫಸ್ಟ್ ಆಫ್ ಆಲ್ ಧುಮುಕ್ಬೇಕು. ನಾನು ಹಂಗೆ ಅನ್ಕೊಂಡು ಒಂದು 5 ವರ್ಷ ವೇಸ್ಟ್ ಮಾಡ್ಬಿಟ್ಟು ಅನ್ನಿಸ್ತಾ ಇದೆ. ಒಂದು 5 ವರ್ಷ ಮುಂಚೆ ಬಂದು ಆಗುತ್ತೆ, ಅದು ಸಹಜವಾಗಿರುತ್ತೆ. ಬಿಕಾಸ್ ಈಗ ಈ ಒಂದು ಆ್ಯಕ್ಟ್ ಮಾಡಿರೋದ್ರಿಂದ, ಒಂದು ಈ ಆ್ಯಕ್ಷನ್ ತೊಗೊಂಡಿರೋದ್ರಿಂದ ನಾನು ಆ ಮಾತನ್ನು ಹೇಳ್ತಾ ಇದ್ದೀನಿ. ಎರಡನೇದು, ಈ ಅಗೈನ್ ಗೋಯಿಂಗ್ ಬ್ಯಾಕ್ ಟು ದಾವಣಗೆರೆ ಪಾಲಿಟಿಕ್ಸು, ಶಾಮನೂರು ಶಿವಶಂಕರಪ್ಪನವ್ರು ಒಂದು ಮಾತು ಹೇಳಿದರು, ನಮ್ಮನ್ನು ಬಿಟ್ಟು ಇವರು ಸರ್ಕಾರ ನಡ್ಸೋಕ್ಕಾಗುತ್ತಾ, ಅಧಿಕಾರ ಮಾಡೋಕ್ಕಾಗುತ್ತಾ, ಅಂದರೆ ಅಹಿಂದದವರು ನಮ್ಮನ್ನು ಬಿಟ್ಟು ಮಾಡೋಕ್ಕಾಗತ್ತಾ ಅಂತಂದು. ಆಗಲೇ ಹೇಳಿದ್ದು ಆನ್ಸರ್ಗೆ, ಕ್ಯಾಪಿಟಲಿಸ್ಟ್ಗಳ ಜೊತೆಗೆ ಈ ಮೇಲ್ಜಾತಿಗಳದು ಒಂದು ಕೈ ಹಿಡಿದು ಕುಂತಿರ್ತಾರೆ, ಅವರು ಕುತ್ತಿಗೆ ಮೇಲೆ ಕಾಲಿಟ್ಟು ಕೂತಿರ್ತಾರೆ ನಿಮ್ಮನ್ನು ಇದು ಮಾಡೋಕ್ಕೆ ಅಂತಂದ್ಬಿಟ್ಟು. ಸೊ ಅದು ಒಂದು ಭಯದ ವಾತಾವರಣ ಇರ್ತದೇನೋ ಅಂತ ಅನ್ನಿಸ್ತಾ ಇದೆ. ಅಹಿಂದ ಮೂಮೆಂಟ್ ಅವರಿಂದನೂ ಸಫರ್ ಆಗ್ತಾ ಇದೆ ಅಂತಂದು. ಬಟ್ ಕಮಿಂಗ್ ಬ್ಯಾಕ್ ಟು ಈ ಕ್ವೆಶನ್, ನಾವು ಇವು ಯಾವುದನ್ನು ನೋಡೋಕೆ ಹೋಗ್ಬಾರ್ದು. ಅಂದರೆ ಯಾರು ಬಲಿಷ್ಠ, ಯಾರು ಮೇಲ್ಜಾತಿ, ಅದು ಇದು ಸಮಾನವಾಗಿ ಎಲ್ಲರಿಗೂ ಅವಕಾಶ ಇದೆ. ಸೊ ಬಟ್ ಹಂಗಂತಂದ್ಬಿಟ್ಟು ನೀವು ಪೊಲಿಟಿಕ್ಸಿಗೆ ಬಂದಾಗ ನಿಮಗೆ ಧೈರ್ಯ ಬೇಕು ಅನ್ನೋದಾದರೆ, ನನ್ನ ಅನಿಸಿಕೆ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಸಾಧನೆ ಮಾಡಿರ್ಬೇಕಾಗತ್ತೆ. ಸೊ ನೀವು ಹೇಳೋದೆಲ್ಲ ಮೈ ಚಳಿ ಬಿಟ್ಟು ವ್ಯವಸ್ಥೆಗೆ, ಅಂದರೆ ಫೀಲ್ಡಿಗೆ ಇಳಿದು ಕೆಲಸ ಮಾಡಿದ್ರೇ ಒಂದು ಅವ್ರಿಗೆ ಮುಂದಿನ ಭವಿಷ್ಯ ಆಗ್ತದೆ ಅಂತ. ಸರಿ, ಹಂಗಿದ್ರೇ ಬದಲಾವಣೆ ಆಗುವಂಥದ್ದು. ಇವಾಗ ನೋಡಿ, ದಾವಣಗೆರೆಯಲ್ಲಿ IAS ಕೋಚಿಂಗ್ ಯಾಕೆ ಶುರು ಮಾಡ್ತಾರೆ? ಕಾಂಪಿಟೇಷನ್ ಇದೆ. ರೈಟ್, ಅದು ಆಲೋಚನೆ ಬಂದಿದ್ದು ರೀಸನ್ನೇ ಇದು. ಮುಂಚೆ ಇರಲಿಲ್ಲ, ಅವ್ರಿಗೆ ಇರಲಿಲ್ಲ ಈ ಆಲೋಚನೆ. ಸೊ ಯಾರೋ ಒಬ್ಬ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಅವರು ಮನೆಯಿಂದ ಬಂದು ಓಡಾಡೋಕ್ಕೆ ಶುರು ಮಾಡ್ತಾರೆ, ಜನಗಳಿಗೆ ಸ್ಪಂದಿಸೋಕೆ ಶುರು ಮಾಡ್ತಾರೆ, ಬೇಗ ಎದ್ದು ಕಷ್ಟ ಸುಖ ಆಲಿಸಿದ್ದಕ್ಕೆ ಶುರು ಮಾಡ್ತಾರೆ. ಸೊ ಯಾರು ಇಲ್ಲ ಅಂತಂದಾಗ ನಾವೇ ರಾಣಿ ಒಬ್ಬ ಎಂಪರರ್ಸ್ ಅನ್ನೋ ಒಂದು ಫೀಲಿಂಗ್ ಇರ್ತದೆ. ಸೊ ಈ ಥರ ಕಾಂಪಿಟೇಟರ್ ಇದೆ, ಕಾಂಪಿಟೇಷನ್ ಶುರು ಆಗ್ತದೆ. ಹೌದು, ನನಗೂ ಇನ್ನೊಬ್ರು ಯಾರು ಕಾಂಪಿಟೇಟರ್ ಬರಬೇಕು. ಈಗ ನಾವು ಒಬ್ಬರೇ ಇರೋದಂತಂದಲ್ಲ, ಐ ವೆಲ್ಕಮ್ ದಟ್ ಕಾಂಪಿಟೇಷನ್. ಇನ್ನೊಂದು ಕ್ಷೇತ್ರದಲ್ಲಿ ಬರಬೇಕು, ಆ ಒಂದು ಮನಸ್ಥಿತಿ ಬರಬೇಕಿದ್ದವ್ರಿಗೆ. ಓಕೆ ಸರ್, ನನಗೆ ಇನ್ನೊಂದು ಪ್ರಶ್ನೆ. ಒಂದು ಕಡೆ ನಿಮ್ಮದು ಇನ್ಸ್ಟಿಟ್ಯೂಷನ್, ಇನ್ನು ಕಡೆ ನಿಮ್ಮ ರಾಜಕೀಯ ಹೋರಾಟ, ಇದು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಇದನ್ನ ಒಂಚೂರು ವಿಸ್ತಾರವಾಗಿ ಹೇಳಿದ್ರೆ ನಮಗೂ ಅರ್ಥ ಆಗ್ತಿದೆ ನಿಮ್ಮ ಹೋರಾಟದ ದಾರಿ ಹೆಂಗಿದೆ ಅಂತ. ಸೊ ಎರಡು ಒಂದಕ್ಕೊಂದಕ್ಕೆ ಪೂರಕ, ಕಾಂಪ್ಲಿಮೆಂಟ್ರಿ ಅಂತಂದು. ಸೊ ಈ UPSC ಫೀಲ್ಡಲ್ಲಿ ನಾವೊಂದು ಅದು ನೋಡಿ, ಸಿದ್ದರಾಮಯ್ಯನವರು ಅವರೇ ಚೀಫ್ ಗೆಸ್ಟ್ ಬಂದಿದ್ದರು ನಮ್ಮ ಟಾಪರ್ಸ್ನ ಸನ್ಮಾನ ಮಾಡೋದಕ್ಕೆ 2023 ಜೂನ್ನಲ್ಲಿ. ಅವ್ರ ಹತ್ರನೇ ಸೈನ್ ಮಾಡಿಸಿ ಮಿಷನ್ 100 ಅಂತ ಲಾಂಚ್ ಮಾಡಿಸಿದ್ವಿ. ಸೊ ಮಿಷನ್ 100 ಏನು ಅಂತಂದರೆ, ನೆಕ್ಸ್ಟ್ 5-10 ವರ್ಷದಲ್ಲಿ ಕರ್ನಾಟಕದಿಂದ 100 UPSC ಟಾಪರ್ಸ್ ಆಗಬೇಕು. ಕರ್ನಾಟಕದಿಂದ ಸೊ ಇನ್ಸೈಟ್ಸ್ IAS ಆ ಸಾಧನೆ ಮಾಡ್ತದೆ. ಜೊತೆಗೆ ಎಲ್ಲರನ್ನೂ ಸೇರಿಸ್ಕೊಂಡಂಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಬೇಕಿದ್ರೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಕರ್ನಾಟಕದಿಂದ 100 ಜನ ಅಧಿಕಾರಿಗಳು ಆಗಬೇಕು ಅನ್ನೋದನ್ನ ಒಂದು ಮಿಷನ್. ಸೊ ಅವಾಗಿಂದ ಅದು ಇಂಪ್ಲಿಮೆಂಟ್ ಆಗಬೇಕು, ಈಡೇರಬೇಕು ಅಂತಂದರೆ ಹೈಯೆಸ್ಟ್ ಅವೇರ್ನೆಸ್ ಬರಬೇಕು. ಆಗಲೇ ಡಿಸ್ಕಸ್ ಮಾಡಿದ್ವಿ. ಅವೇರ್ನೆಸ್ ಬಂದು ನಾನು IAS ಮಾಡ್ತೀನಿ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ಇದು ಈಡೇರ್ತದೆ. ಸೊ ಹಾಗಾಗಿ ಈ UPSC IAS ನಂದೇನು ಇನ್ಸೈಟ್ಸ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಸೊ ಇದನ್ನ ನಡೆಸಬೇಕಾದ್ರೆ ಅದು ಒಂದು ದೊಡ್ಡ ಸಾಮಾಜಿಕ ಜವಾಬ್ದಾರಿ ಅಂತ ತಗೊಂಡಿದ್ದೀವಿ. ಈ ಕಡೆ ಪಾಲಿಟಿಕ್ಸ್ ಅಂತ ಬಂದಾಗ ಅದು ಇನ್ನೂ ದೊಡ್ಡ ರಾಜಕೀಯ ಮತ್ತು ಸಾಮಾಜಿಕ ಜವಾಬ್ದಾರಿ.
ಈಗ ನಾನು ಯಾವುದಾದ್ರೂ ಈಗ ಫಾರ್ ಎಕ್ಸಾಂಪಲ್ ಬೀದರಿಗೆ ಅಂತ ಹೋದಾಗ ಅಲ್ಲಿ ಒಂದು ಇದ್ರ ಬಗ್ಗೆ ಪೊಲಿಟಿಕಲ್ ಅವೇರ್ನೆಸ್ ಮೂಡಿಸೋದು, ಆಮೇಲೆ ಈ ಕಡೆ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಇನ್ಸ್ಟಿಟ್ಯೂಷನ್ ಅನ್ನೋದಕ್ಕಿಂತ UPSC ಬಗ್ಗೆ ಇನ್ಸ್ಟಿಟ್ಯೂಷನ್ ಅವೇರ್ನೆಸ್ ಅಂದರೆ ನಾನು ಅತ್ಯಂತ ಕಡುಬಡವರಿಗೆ, SC ST ಮಕ್ಕಳಿಗೆ, ಯಾರು ಬಡವರು ಏನು ಫೀಸೇ ಪೇ ಮಾಡೋಕ್ಕಾಗಲ್ಲ ಅನ್ನೋರಿಗೂ ಉಚಿತವಾಗಿ ಕೋಚಿಂಗ್ ಕೊಡ್ತಾ ಇದ್ದೀನಿ. ಅದನ್ನ ಎಲ್ಲಿ ಡಂಗುರ ಸಾರ್ಕೊಂಡು ಮಾಡ್ದಂಗೆ ನಂದೇ ಆದ ಒಂದು ಇದರಲ್ಲಿ ಸೈಲೆಂಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪರ್ಫೆಕ್ಟಾಗಿ ನಡೀತಾ ಇದೆ. ಐ ಆಮ್ ಎಂಜಾಯಿಂಗ್ ಇಟ್. ನಾನು ತುಂಬ ಪ್ಯಾಷನೇಟ್ ಆಗಿ ಆಸಕ್ತಿಯಿಂದ ಮಾಡ್ತಾ ಇದ್ದೀನಿ. ಇವತ್ತು ವರ್ಕ್ಲೋಡು ಪ್ರೆಷರು ಈ ಕಡೆ ಎರಡು ಕಡೆನೂ ಮಾಡಬೇಕು ಅನ್ನೋ ಥರ ಏನು ವರ್ಕ್ಲೋಡ್ ಇಲ್ಲ ಸರ್. ಎಂಜಾಯಿಂಗ್. ಓಕೆ, ಥರೋಲಿ ಎಂಜಾಯಿಂಗ್. ಓಕೆ ಸರ್. ಇನ್ನೊಂದು ಕೇಳ್ಪಟ್ಟೆ, ನೀವು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮೂಲೆ ಹೋಗ್ತಾ ಇದೆ, ಬೀದರಿಂದ ಚಾಮರಾಜನಗರದವರು ಒಂದು ಸ್ವಾಭಿಮಾನಿ ಬಳಗ ಅಂತ ಕಟ್ಕೊಂಡಿದ್ರ. ಇದನ್ನ ನೀವು ಅಕ್ರಾಸ್ ದ ಸ್ಟೇಟ್ ಎಲ್ಲ ನೀವು ನಿಮ್ಮ ಒಂದು ಅದೊಂದು ಕಾಲಕ್ಕೆ ಚಕ್ರ ಹಾಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ರ. ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಒಂದು ರಾಜಕೀಯ ಪಕ್ಷಕ್ಕೆ ಏನಾರು ಕನ್ವರ್ಟ್ ಆಗ್ತದೆ? ಇದು ಯಾವ ಥರ ಇದು ಸರ್? ಪೊಲಿಟಿಕ್ಸ್ ಈಸ್ ಫುಲ್ ಆಫ್ ಪಾಸಿಬಿಲಿಟೀಸು. ಆಮೇಲೆ ನಮ್ಮದು ಇಂಡಿಯನ್ ಸೊಸೈಟಿ ಸಮಗ್ರ ನಮ್ಮೆಲ್ಲ ವಿಶಾಲವಾಗಿರೋ ಸಮಾಜ ತಗೊಂಡ್ರೆ ಸಾಮಾಜಿಕ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ನಾವು ಪ್ರತಿ ಸರಿ ಚೇಂಜನ್ನು ಬಯಸುವಂಥ ಸಮಾಜ. ನಾವು ವೆರಿ ಡೈನಮಿಕ್ ಸೊಸೈಟಿ ಇಂಡಿಯನ್ ಸೊಸೈಟಿ ಅನ್ನೋದು. ನಮಗೆ ಇಲ್ಲಿ 0 ಹೀರೋ ಆಗಿರೋರು ಇದ್ದಾರೆ, ಹೀರೋಯಿಂದ 0 ಆಗಿರೋರು ಇದ್ದಾರೆ, ಏನೂ ಇಲ್ಲದೆ ಇರೋವಂಥವ್ರು ದೊಡ್ಡ ದೊಡ್ಡ ಪಕ್ಷ ಕಟ್ಟಿ ಗೆದ್ದಿರೋರು ಇದ್ದಾರೆ, ದೊಡ್ಡ ಪಕ್ಷ ಕಟ್ಟಿ ಇವತ್ತು 0 ಆಗಿರೋರು ಇದ್ದಾರೆ. ಸೊ ವೆರಿ ಡೈನಮಿಕ್ ಸೊಸೈಟಿ ಇಲ್ಲಿ. ನಾವು ಏನು ಪ್ರೆಡಿಕ್ಟೇಬಲ್ ಆಗಿ ಹಿಂಗೆ ಸರ್ಟೈನ್ ಆಗಿ ಹೇಳೋಕ್ಕಾಗಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಸರ್ಕಮ್ಸ್ಟಾನ್ಸಸ್. ಯಾವ ರೀತಿ ರಾಜಕೀಯ ಆಪರ್ಚುನಿಟಿ ಓಪನ್ ಆಗುತ್ತೆ, ಸಮಾಜದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ. ಸೊ ಅದೇನೇ ಇದ್ರೂ ಕೂಡ ಈ ಡೈನಾಮಿಕ್ಸ್ ಅರ್ಥ ಮಾಡಿಕೊಂಡು ಇವತ್ತು ಕರ್ನಾಟಕದಲ್ಲಿ ಒಂದು ತೃತೀಯ ಶಕ್ತಿ ಅವಶ್ಯಕತೆ ಇದೆ. ಜನಗಳಿಗೆ ಸ್ಪಂದಿಸುವಂಥದ್ದು, ಅದರಲ್ಲೂ ಶೋಷಿತ ವರ್ಗದವರಿಗೆ, ಅತ್ಯಂತ ಹಿಂದುಳಿದ ಜಾತಿಗಳಿಗೆ, SC ST ಕಮ್ಯುನಿಟಿಗೆ, ಮೈನಾರಿಟಿಗಳಿಗೆ ಒಂದು ಸ್ಪಂದಿಸುವಂಥ ಒಂದು ಫೋರ್ಸ್ ಬೇಕಾ. ಯಾಕಂದರೆ ಎರಡೂ ಪಕ್ಷಗಳು ಇವತ್ತು ನಾನು ಆಗಲೇ ಹೇಳ್ದಂಗೆ ಸೆಲ್ಫ್ ಸೆಂಟರ್ಡ್ ಆಗಿದ್ದಾವೆ. ಇಂಟರ್ನಲ್ ಡೆಮೋಕ್ರಸಿ ಇಲ್ಲ. ಕೆಲವು ವ್ಯಕ್ತಿಗಳಿಗೆ ಸೀಮಿತ ಆಗಿರುವಂಥ ಪಕ್ಷಗಳು, ಕೆಲವು ಕುಟುಂಬಗಳಿಗೆ ಎರಡು ಪಕ್ಷಗಳು ಹಿಂಗಾಗೋಗಿದ್ದಾವೆ. ಸೊ ಈ ಒಂದು ಸಂದರ್ಭದಲ್ಲಿ ಖಂಡಿತ ಗ್ಯಾಪ್ ಇದೆ. ನಾನು ಓಡಾಡ್ತಾ ಇದ್ದೀನಿ. ವೆರಿ ಗುಡ್ ರೆಸ್ಪಾನ್ಸ್ ತುಂಬ. ಯಾಕಂದರೆ ನನಗೆ ಯಾವುದೇ ಸ್ಥಾನಮಾನ ಇಲ್ಲ ರಾಜಕೀಯವಾಗಿ. ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರೋಂಥವನು ನ್ಯಾಚುರಲ್ ಆಗಿ ಅದೊಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕನ್ವರ್ಟ್ ಆಗೋ ಚಾನ್ಸಸ್ಸು ಕೂಡ ಬಹಳ ಎಲ್ಲ ಇದೆ. ಇನ್ನೊಂದು ಇಟ್ ಮೇ ಟೇಕ್ 2 years, ಇಟ್ ಮೇ ಟೇಕ್ 3 years. ಬಟ್ ನಾನು ಕಾನ್ಷಿಯಸ್ ಆಗಿ ಏನಂತೀರ ಆರಂಭ ಶೂರತ್ವ ಅನ್ನೋ ಥರ ಲಾಂಚ್ ಮಾಡಿದ್ದೀನಿ. ಹೆಂಗು ಐ ಆಮ್ ಎ ವೆರಿ ಪ್ರಾಕ್ಟಿಕಲ್. ಓಕೆ, ಮೊದಲು ಜನಗಳು ವಿಶ್ವಾಸ ಗಳಿಸ್ಬೇಕು ನಾವು. ಆಮೇಲೆ ನಾವು ನಿಮ್ಮ ಜೊತೆ ಗಟ್ಟಿಯಾಗಿರ್ತೀವಿ, ನಮ್ಮ ತಂಡ ನಿಮ್ಮ ಜೊತೆ ಗಟ್ಟಿಯಾಗಿರ್ತದೆ. ನಮ್ಮ ಸಿದ್ಧಾಂತ ಸ್ವಾಭಿಮಾನಿ ಬಳಗ ಸಿದ್ಧಾಂತ ಅಂದರೆ ಅದು ಶೋಷಿತರ ಧ್ವನಿ, ಶೋಷಿತರ ಪರವಾಗಿರುವಂಥದ್ದು. ಸೊ ಸಾಮಾಜಿಕ ನ್ಯಾಯನ ಖಂಡಿತವಾಗಿ ಅಂದರೆ ಇನ್ ಇಟ್ಸ್ ಮೀನಿಂಗ್ಫುಲ್ ವೇ, ಸುಮ್ಮನೆ ಭಾಷಣದಲ್ಲಿ ಹೇಳೋಂಥದ್ದಲ್ಲ. ಸಾಮಾಜಿಕ ನ್ಯಾಯ ಅದನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಶಿಕ್ಷಣದಲ್ಲಿರುವ ಅಸಮಾನತೆ ಹೋಗಬೇಕು, ಆರೋಗ್ಯದಲ್ಲಿರುವಂಥ ಅಸಮಾನತೆ, ರೈತರಿಗೆ ಸಿಗಬೇಕಾದಂಥ ಒಂದು ನ್ಯಾಯ, ಯುವಕರಿಗೆ ಸಿಗಬೇಕಾದಂಥ ಅವಕಾಶಗಳು, ಒಳ್ಳೆಯ ಶಿಕ್ಷಣ, ಇವು ಏನೂ ಸಿಗದೇ ಇರೋಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾವಿದ್ದೀವೆಲ್ಲ ನಾವು ಮಾಡ್ತೀವಿ. ಅವ್ರಿಗೊಂದು ಪ್ರಶ್ನೆ ಕೇಳಿದಾರೆ ನನ್ನ ಜನ. ಸೊ ಐ ಥಿಂಕ್ ಹೇಳೋಕ್ಕಾಗಲ್ಲ, ಕರ್ನಾಟಕ ಸ್ವಾಭಿಮಾನಿ ಪಕ್ಷ ಅಂತ ಮುಂದೊಂದಿನ ಬಂದರು ಆಪ್ಟಿಮಿಸ್ಟಿಕ್ ಆಗಿ ಅದೊಂದು ಅವಕಾಶ. ವಿ ಹ್ಯಾವ್ ಟು ಬಿ ಆಪ್ಟಿಮಿಸ್ಟಿಕ್. ಯಾಕಂದರೆ ನಮ್ಮದು ಇಂಟೆನ್ಷನ್ ಗುಡ್ ಇದೆ. ಒಂದು ಪಾಸಿಟಿವ್ ಸೋಷಿಯಲ್ ಚೇಂಜ್ ತರಬೇಕು, ಇನ್ನೊಬ್ಬರು ಬಾಳಲ್ಲಿ ಒಂದು ಬೆಳಕು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರೋದು. ಸರ್, ಒಂದು ಕಡೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಖಂಡಿತ ಇದು ಎಲ್ಲೋ ಒಂದು ಪಾಸಿಟಿವ್ ಆಗಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಬಟ್ ನೀವು ನಿಮ್ಮ ಈ ಹೋರಾಟ, ನಿಮ್ಮ ಅಭಿಮಾನಿ ಬಳಗ ಎವ್ರಿಡೇ ಜಾಸ್ತಿ ಆಗ್ತಾ ಇರೋದ್ರಿಂದ ಯಾವುದಾದ್ರೂ ರಾಷ್ಟ್ರೀಯ ಪಕ್ಷ, ಅಗೇನ್ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇಲ್ಲಪ್ಪ ನಾವು ಇಂಥ ಹುಡುಗನ ಮಿಸ್ ಮಾಡ್ಕೋಬಾರ್ದು, ಅವ್ನು ಕರೆದು ಅವ್ರಿಗೆ MP MLA ಟಿಕೆಟ್ ಕೊಟ್ಬಿಡಿಸಲಿ, ನಾವು ಅವ್ನು ಗೆಲ್ಸ್ಕೊಳ್ಳೇಬೇಕು ಅಂದಾಗ ನಿಮ್ಮ ಸ್ಟ್ಯಾಂಡ್ ಏನಾಗಿರುತ್ತೆ? ಸರ್, ಇದು ಕೂಡ ಈ ಪ್ರಶ್ನೆ ಭಾಳ ಜನ ಕೇಳಿದ್ದಾರೆ. ಇದ್ರ ಬಗ್ಗೆನೂ ಕೂಡ ನಾನು ಯೋಚನೆ ಮಾಡಿದ್ದೀನಿ. ಸೊ ಅವಾಗ ಒಂದು ಕ್ಲಾಸಿಕಲ್ ಡೈಲಮ ಇರ್ತದೆ. ಇವಾಗ ದಾವಣಗೆರೆನಲ್ಲಿ ನನಗೆ ಟಿಕೆಟ್ ಸಿಗದೇ ಇದ್ದಾಗ ಇವನು ಹಿಂದೆ ಸರಿತಾನೆ, ಇವ್ರನ್ನೆಲ್ಲ ಎಲ್ಲಿ ಎದುರಾಕೊಂತಾನೆ, ದೊಡ್ಡವ್ರನ್ನ ಒಂದು ಮಾತಿತ್ತು. ನಾನು ಸ್ವಾರ್ಥಿಯಾಗಿದ್ದರೆ ಹಿಂದೆ ಸರ್ಕೊಂಡ್ಬಿಡ್ತಾ ಇದ್ದೆ, ಯಾವುದೋ ಒಂದಕ್ಕೆ ಸೆಟ್ಲ್ ಆಗಿಬಿಡ್ತಾ ಇದ್ದೆ. ಬೋರ್ಡ್ ಚೇರ್ಮನ್ನು, ನಿಗಮ ಮಂಡಳಿ, MLC ಅಂತ ಏನಾರ ಒಂದು ಆಶ್ವಾಸನೆಗೆ ಸೆಟ್ಲ್ ಆಗಿಬಿಡ್ತಾ ಇದ್ದೆ. ನಮಗೆ ಎಲ್ಲ ಕಳ್ಕೊಳ್ಳೋಕ್ಕೂ ರೆಡಿ ಇದ್ದೆ ಆ ಮೂಮೆಂಟಲ್ಲಿ. ಸೊ ಈ ರೀತಿ ಮುಂದೆ 2 ವರ್ಷದಲ್ಲಿ ಇದು ದೊಡ್ಡ ಶಕ್ತಿಯಾಗಿ ಬೆಳೆದು
ಕರ್ನಾಟಕದಲ್ಲಿ ಒಂದು ಆಲ್ಟರ್ನೇಟಿವ್ ಬೆಳೀತದೆ ಅಂತಂದರೆ ನಾವು ಕಾಂಪ್ರಮೈಸ್ ಆಗಲ್ಲ, ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ಇಂಡಿಪೆಂಡೆಂಟಾಗಿ ಹೋರಾಟ ಮಾಡ್ತೀವಿ, ಇಂಡಿಪೆಂಡೆಂಟಾಗಿ ಹೋಗ್ತೀವಿ. ಓಕೆ, ಇದೊಂಥರ ನಿಮಗೆ ದೊಡ್ಡ ಪ್ರಶ್ನೆ ಆಗ್ಬೋದು. ಬಹುಶಃ ನನ್ಗನ್ಸೋದು ಏನಂತ ಸರ್, ಆ ಮೂಮೆಂಟ್ ಲೈಕ್ ಪ್ರಾಕ್ಟಿಕಲ್ ಆಗಿ ಹೇಳಿದೆ, ಆ ಮೂಮೆಂಟ್ ಬಂತು ಅಂತ ಅನ್ಕೊಳ್ಳೋಣ. ಓಕೆ ಅವಾಗ ನಾವು ಹೇಳ್ತೀವಿ, ನನಗೆ ಒಬ್ಬನಿಗೆ ಟಿಕೆಟ್ ಅಲ್ಲ ಸ್ವಾಮಿ, ಓಕೆ ನಮ್ಮ ಜೊತೆ ಇನ್ನೊಂದು 10-20 ಜನ ಇದ್ದಾರೆ, ಓಕೆ ಓಕೆ ಕೆಲಸ ಮಾಡಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ, ನೀವೆಲ್ಲರನ್ನೂ ಟಿಕೆಟ್ ಕೊಡ್ತೀರಿ ಅನ್ನೋದಾದರೆ ಓಕೆ ಕನ್ಸಿಡರ್ ಮಾಡ್ಬೋದು ಅಂತ ಹೇಳುವಷ್ಟು ಶಕ್ತಿ ಬೆಳೆಸ್ಕೋಬೇಕು ಅನ್ನೋ ಒಂದು ಇದೆ. ಬಟ್ ನಮಗೆ ಆ ಆಲೋಚನೆಗೆ ಸದ್ಯಕ್ಕಿಲ್ಲ. ಓಕೆ ಯಾಕಂದರೆ ನಮ್ಮ ಶಕ್ತಿ ನಾವು ಬೆಳೆಸ್ಕೊಂಡು ಖಂಡಿತ ನಾವೊಂದು ಆಸೆ ಆಮಿಷ ಇಟ್ಕೊಂಡು ಹೋದ್ರೆ ಡೈಲ್ಯೂಟ್ ಆಗುತ್ತೆ ನಮ್ಮ ಎಫರ್ಟ್ಸ್. ಖಂಡಿತ ಖಂಡಿತ ಫೀಲ್ಡ್ ಖಾಲಿ ಇದೆ, ಕೆಲಸ ಮಾಡೋಣ. ಓಕೆ ಓಕೆ ಕೊನೆಯದಾಗಿ ಸರ್, ಇವತ್ತು ಅಹಿಂದ ಟಿವಿ ಉದ್ದೇಶ ಏನಂತಂದರೆ ಅಹಿಂದ ಸಮಾಜಕ್ಕೆ ಸಕ್ಸಸ್ಫುಲ್ ಪರ್ಸನ್ ಅಥವಾ ಸಮಾಜದಲ್ಲಿ ನಡೀತಾ ಇರೋಂಥ ಎಲ್ಲ ಒಂದು ಏರುಪೇರು ಗೊತ್ತಿರೋಂಥ ವ್ಯಕ್ತಿ ನಮ್ಮ ಅಹಿಂದ ವರ್ಗಕ್ಕೆ ಅಥವಾ ಅಹಿಂದ ಯುವಕರಿಗೆ ಒಂದು ಸಂದೇಶ ಕೊಡಬೇಕು. ಅವರು ಯಾವ ರೀತಿ ಈ ಎಲ್ಲ ಪರಿಸ್ಥಿತಿಯಿಂದ ಮೀರಿ ಸಕ್ಸಸ್ಫುಲ್ ಆಗಬೇಕನ್ನೋದಕ್ಕೆ. ಹಾಗಾಗಿ ನಾನು ನಿಮ್ಮ ಕಡೆಯಿಂದ ಕೇಳ್ಕೊಳ್ಳೋದು, ಅಹಿಂದ ವರ್ಗಕ್ಕೆ ನಿಮ್ಮ ಸಂದೇಶ. ಸರ್, ಒಂದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಅಹಿಂದ ವರ್ಗಕ್ಕೆ ಲಾರ್ಜ್ಲಿ ಎಲ್ಲೆಲ್ಲಿ ಶೋಷಣೆಗೊಳಗಾಗಿದ್ದಾರೆ, ಬಡವರು ಇದ್ದಾರೆ, ಅವ್ರಿಗೆಲ್ಲರಿಗೂ ಒಂದು ಸಂದೇಶ ಅಂತ ಅಂದರೆ, ಮೊದಲು ನಮ್ಮ ಮಕ್ಕಳಲ್ಲಿ ಅಂದರೆ ನಿಮ್ಮ ಮಕ್ಕಳಲ್ಲಿ ಒಂದು ಮಹತ್ವಾಕಾಂಕ್ಷೆ ಅನ್ನೋದನ್ನು ನಾವು ಮೂಡಿಸ್ಬೇಕಾಗುತ್ತೆ. ಅತ್ಯುತ್ತಮವಾದ ಶಿಕ್ಷಣ, ಯು ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ನೀವು ಅದಕ್ಕೆ ಏನೇನು ಸ್ಯಾಕ್ರಿಫೈಸ್ ಮಾಡಬೇಕು ಸ್ಯಾಕ್ರಿಫೈಸ್ ಮಾಡಿ ಒಂದು ನಮ್ಮ ಮಕ್ಕಳಿಗೆ ಬೆಸ್ಟ್ ಎಜುಕೇಷನ್ನು, ಆಮೇಲೆ ಅವರಲ್ಲಿ ನಾವು ಈ ಒಳ್ಳೊಳ್ಳೆ ಹವ್ಯಾಸಗಳನ್ನು ಕೂಡ ಬೆಳೆಸಬೇಕು, ಸಮಾಜಮುಖಿ ಚಿಂತನೆಗಳನ್ನು ಬೆಳೆಸಬೇಕು, ಪುಸ್ತಕ ಓದೋ ಹವ್ಯಾಸ, ಮನೆಯಲ್ಲಿ ಗ್ರಂಥಾಲಯ ಇಟ್ಕೊಳ್ಳಿ, ಲೈಬ್ರರಿ ಇಟ್ಕೊಳ್ಳಿ. ಯಾಕಂದರೆ ಈ ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ನಮ್ಮೆಲ್ಲ ರಾಜಕೀಯ ಹೋರಾಟ ನಿರರ್ಥಕ ಆಗುತ್ತೆ, ಸಂಘಟನೆ ಮಾಡೋಕ್ಕಾಗಲ್ಲ. ನಾವು ಸಾಹಿತ್ಯ ತಿಳ್ಕೊಂಡಿಲ್ಲ, ದೇಶದಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಂಡಿಲ್ಲ ಅಂತಂದರೆ, ಇದು ಅರಿವಿಲ್ಲ ಅಂತಂದರೆ ನಾವು ಒಗ್ಗಟ್ಟಾಗಲ್ಲ, ಸಂಘಟನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಅತ್ಯಂತ ಅವಶ್ಯಕ ಇರೋವಂಥದ್ದು ಅತ್ಯುತ್ತಮವಾದ ಶಿಕ್ಷಣ. ಎರಡನೇದು ಏನಂತಂದ್ರೆ, ನಾವು ಸ್ವಂತ ಕಾಲ ಮೇಲೆ ನಿಂತ್ಕೊಂಡ್ಬಿಟ್ಟು ನಮ್ಮ ಜೀವನ ಕಟ್ಕೋಬೇಕು. ನಾವು ಅಂದರೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಬೇಕು, ರಿಸ್ಕ್ ತೊಗೊತಾ ಇರಬೇಕು. ಆಮೇಲೆ ಇನ್ನೊಬ್ಬರಿಗೆ ಸ್ಪಂದಿಸೋದನ್ನು ನಾವು ಕಲಿಬೇಕು. ಅಂದರೆ ನಾವು ಸೆಲ್ಫಿಶ್ ಆಗಬಾರ್ದು. ಖಂಡಿತವಾಗ್ಲೂ ಸರ್, ನಿಮ್ಮ ಮಾತುಗಳು ಒಂದು ಗೋಲ್ಡನ್ ವರ್ಡ್ಸ್ ಅಂತಾರಲ್ಲ, ಆ ರೀತಿಯಾಗಿ ಖಂಡಿತವಾಗ್ಲೂ ನಮ್ಮ ಒಂದು ಅಹಿಂದ ವರ್ಗದ ಯುವ ಪೀಳಿಗೆಗೆ ಇದೊಂದು ಡೆಫಿನೆಟಾಗಿ ಒಂದು ವೆರಿ ಗುಡ್ ಮೆಸೇಜ್ ಅಂತ ಹೋಗ್ತದೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ತಾವು ಅನೇಕ ವಿಷಯಗಳನ್ನು, ತಮ್ಮ ವಿಷಯಗಳನ್ನು ಅಥವಾ ರಾಜಕೀಯ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ನಿಮ್ಮ ಒಂದು ಇನ್ವೈಟ್ ಮಾಡಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಸೊ ಇದೇ ರೀತಿ ಒಂದು ಕಾನ್ವರ್ಸೇಷನ್ನ ಮುಂದಿನ ದಿನದಲ್ಲೂ ಮಾಡೋಣ ಅಂತ. ಖಂಡಿತವಾಗ್ಲೂ ಸದಾ ನಾವು ನಿಮ್ಮ ಜೊತೆ ಟಚ್ಚಲ್ಲಿರ್ತೀವಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಲಾಟ್ ಫಾರ್ ದಿಸ್. ಥ್ಯಾಂಕ್ ಯು ಸರ್.